ಈ ಕ್ರಾಂತಿಕಾರಿ ರಥಯಾತ್ರೆಯ ಸೆಮಿಫೈನಲ್ ಸಮಾವೇಶ ಇದು. ಫೈನಲ್ ಇನ್ನೂ ಬೆಂಗಳೂರಲ್ಲಿದೆ. ಈ ಸೆಮಿಫೈನಲ್ ಹೋರಾಟಕ್ಕೆ ಆಗಮಿಸಿರುವಂತಹ ರಾಯಚೂರಿನ ಎಲ್ಲ ನನ್ನ ಬಂಧುಗಳಿಗೆ ಜೈ ಭೀಮ್. ರಾಯಚೂರಲ್ವಾ ಇದು? ಅಲ್ಲ, ರಾಯಚೂರು ಅಲ್ವಾ ಇದು? ನಾನೇನು ಹೇಳಿದೆ? ರಾಯಚೂರು ಇಲ್ಲದೆ ಮಾನ್ವಿನ, ಮಾನ್ವಿ ಇಲ್ಲದೆ ರಾಯಚೂರಾ? ರಾಯಚೂರು ಜಿಲ್ಲೆ. ಮಾನ್ವಿಯವರು ಅಂತಂದ್ರೆ ರಾಯಚೂರು, ರಾಯಚೂರು ಅಂದರೆ ಮಾನ್ವಿ, ಎರಡೂ ಒಂದೇ. ಆಯ್ತು, ಅವ್ರ ಖುಷಿಗೆ ಮಾನ್ವಿ ತಾಲೂಕಿನ ಬಂಧುಗಳಿಗೂ ಕೂಡ ನನ್ನ ಹೃದಯ ತಳದ ಜೈ ಭೀಮ್ ವಂದನೆಗಳು. ಜೈ ಭೀಮ್ ಹೇಳೋದೇ ಇಲ್ಲ ವಾಪಸ್ ನೀವು? ಜೈ ಭೀಮ್. ನಿಮಗೆ ಬೆಂಗಳೂರಲ್ಲಿ ನೋಡಿರಬೇಕು, ಕಾನೂನು ಸಚಿವ, ಈ ರಾಜ್ಯದ ಕಾನೂನು ಸಚಿವ ಬಂದಾಗ ಇಡೀ ಆ ಕಾರ್ಯಕ್ರಮದಲ್ಲಿ ನಡೆದಿದ್ದಂತಹ ಸಾವಿರಾರು ಸಂಖ್ಯೆ ಜನರು ಎಷ್ಟು ಗೌರವದಿಂದ ನಡ್ಕೊಂಡ್ರು ಅಂತಂದರೆ, ನೀಟಾಗೆ ಜಾಗ ಬಿಟ್ಟರು, ಅವರು ಬಂದರು, ಕೂತ್ಕೊಂಡ್ರು, ಎದ್ರು, ಹೋದರು. ಯಾರು ಅವ್ರ ಹಿಂದೆನೂ ಹೋಗಲಿಲ್ಲ, ಅವ್ರ ಮುಂದೆನೂ ಬರಲಿಲ್ಲ. ಯಾರೇ ಬಂದರೂ ಕೂಡ ಇಲ್ಲಿ ನಮಗೆ ಸಮಾನವಾದಂಥ ಗೌರವ, ಸಮಾನವಾದಂಥ ಹಕ್ಕು ಮತ್ತು ಸಮಾನ ಸ್ವಾಭಿಮಾನ ನಮಗೂ ನಿಮಗೂ ಅನ್ನುವಂತಹ ನಡವಳಿಕೆ ನಮ್ಮಲ್ಲಿ ತುಂಬಿರಬೇಕು. ನಾವು ಆ ಸಮಾನ ಹಕ್ಕು ಮತ್ತು ಅಧಿಕಾರಕ್ಕೋಸ್ಕರನೇ ಈ ಹೋರಾಟ ನಡೆಸ್ತಾ ಇರುವಂಥದ್ದು. ಮತ್ತಿಲ್ಲಿ ನಾವು ಯಾರನ್ನು ಏನೋ ದೊಂಬಿ ಮಾಡೋದು, ಕಿರ್ಚಾಡೋದು, ಎದ್ದೋಡೋಗೋದು ಅದೆಲ್ಲ ಮಾಡಿಕೊಡೋದು. ಬಂಧುಗಳೇ, ಈ ಜಗತ್ತಿನಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಅವರನ್ನು ಬಹುಶಃ ಕಾಂಶಿರಾಮ್ಜಿ ಅರ್ಥ ಮಾಡಿಕೊಂಡಷ್ಟು ಚೆನ್ನಾಗಿ ಇನ್ಯಾರೂ ಕೂಡ ಮಾಡ್ಕೊಂಡ್ರಕ್ಕೆ ಸಾಧ್ಯ ಇಲ್ಲ. ಬುದ್ಧನ ಇತಿಹಾಸವನ್ನು, ಬಾಬಾ ಸಾಹೇಬರ ಹೋರಾಟವನ್ನು ಈ ದೇಶಕ್ಕೆ ಮತ್ತೆ ಮತ್ತೆ ಪರಿಚಯಿಸಿದ್ದು. ಯಾಕೆಂದರೆ 90ರ ದಶಕದವರೆಗೂ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಇತಿಹಾಸವೇ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ನೀವು ಗಮನಿಸಿ, ನಮ್ಮ ದಲಿತ ಸಂಘರ್ಷ ಸಮಿತಿಗಳ ಚಿಹ್ನೆಗಳನ್ನು, ಘೋಷಣೆಗಳನ್ನು ಗಮನಿಸಿ ನೀವು. ಅದ್ಯಾವುದೂ ಕೂಡ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಕಟ್ಕೊಂಡಂತಹ ಚಿಹ್ನೆಗಳಾಗಿರಲಿಲ್ಲ. ಅವು ಸನಿಕೆ, ಪರ್ಕೆ, ಪಿಕಾಸಿ. ಬಾಬಾ ಸಾಹೇಬರ ಪ್ರೇರಣೆಯಿಂದ ಏನಾದರೂ ನಾವು ಸಿಂಬಲ್ಗಳನ್ನ ಇಟ್ಕೊಂಡಿದ್ದಿದ್ರೆ ಅದು ಬೇರೆಯೇ ಆಗಿರ್ತಾ ಇತ್ತು. ಆಗ ಕೆಂಪು ಬಣ್ಣ ಇರ್ತಿತ್ತು ದಲಿತ ಸಂಘರ್ಷ ಸಮಿತಿದು. ಯಾವಾಗ ಬಾಬಾ ಸಾಹೇಬರ ಪ್ರಜ್ಞೆ ನಮ್ಮ ತಲೆಗೆ ಇರೋದಕ್ಕೆ ಶುರುವಾಯಿತು, ಆಗ ಅದು ಕೆಂಪಿನಿಂದ ನೀಲಿ ಬಣ್ಣಕ್ಕೆ ತಿರುಗಿತು. ಮುಂಚೆ ನೀಲಿ ಬಣ್ಣ ಉಪಯೋಗಿಸ್ತಿರಲಿಲ್ಲ ದಲಿತ ಸಂಘರ್ಷ ಸಮಿತಿಯವರು. ಕೆಂಪು ಕಮ್ಯುನಿಸ್ಟ್ ಹೋರಾಟಗಳಿಂದ ಪ್ರೇರಣೆಗೊಂಡಂತಹ ದಲಿತ ಸಂಘರ್ಷ ಸಮಿತಿಗಳಾಗಿದ್ವು. ಆ ದಲಿತ ಸಂಘರ್ಷ ಸಮಿತಿಗಳು ನಾವು ರಾಜಕಾರಣಿಯಿಂದ ದೂರ ಇರ್ತೀವಿ ಅನ್ನುವಂಥ ಒಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ, ಆವತ್ತಿನ ಆ ದಲಿತ ಸಂಘರ್ಷ ಸಮಿತಿಗಳು ಧಾರ್ಮಿಕ ಸಂಘರ್ಷಕ್ಕೆ ಇಳಿದೆ ಹೋಗಿದ್ದಿದ್ರೆ, ದಲಿತ ಸಂಘರ್ಷ ಸಮಿತಿ ಹುಟ್ಟಾಕೊಂಡು ರೋಡ್ ಬಂದ ಕೂಡಲೇ ಫಸ್ಟು ದೇವ್ರು ಬಿಸಾಕು, ದಿಂಡ್ರು ಬಿಸಾಕು, ಆ ಧರ್ಮ, ಬರೀ ಈ ಥರದ್ದು ಕೆಲಸಗಳ ಕೈ ಇಟ್ಟಿದ್ದಕ್ಕೋಸ್ಕರನೇ ಮುಖ್ಯವಾಗಿ ಅದು ಫೇಲ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಆದರೂ ಫೇಲ್ ಅಂದರೆ ಕಂಪ್ಲೀಟ್ ಅಲ್ಲ. ಆ ದಲಿತ ಸಂಘಟನೆಗಳು ಇಲ್ಲದೆ ಹೋಗಿದ್ದಿದ್ರೆ, ಅವತ್ತು ಅವರು ಈ ಪೊಲೀಸ್ನವರ ಲಾಠಿ ಏಟು, ಬೂಟ್ ನೆಟ್ಟು ತಿಂದೇ ಹೋಗಿದ್ದಿದ್ರೆ, ಜೀವಗಳನ್ನ ಕೊಡದೆ ಹೋಗಿದ್ದಿದ್ರೆ, ಅವತ್ತಿನ ಆ ಕೆಚ್ಚದೆಯ ಹೋರಾಟಗಳನ್ನ ಕಡದೆ ಹೋಗಿದ್ದಿದ್ರೆ ಬಹುಶಃ ನಾವು ನೀವು ಯಾರೂ ಇರ್ತಿರಲಿಲ್ಲ. ಆದರೆ ಮುಟ್ಟಬೇಕಾದಂತಹ ಗುರಿಯನ್ನು ಮುಟ್ಟೋದ್ರಲ್ಲಿ ಸೋತಿದ್ದು ಯಾಕೆ ಅಂತಂದರೆ, ನಾವು ರಾಜಕಾರಣದಿಂದ ಹೊರತಾಗಿದ್ದೀವಿ, ನಾವು ರಾಜಕೀಯೇತರ ಸಂಘಟನೆ ಅಂತ ಅಂದ್ಬಿಟ್ರು. ಅದೊಂದು ಮಹಾ ತಪ್ಪು. ಅಂತಹ ತಪ್ಪುಗಳೆಲ್ಲವನ್ನೂ ಸರಿ ಮಾಡಿ ನಾವು ಹುಟ್ಟಿರೋದೇ ಈ ದೇಶದ ಅಧಿಕಾರ ಹಿಡಿಯೋದಕ್ಕೆ, ನಾವಿರೋದೇ ಈ ದೇಶದ ಸಕಲ ಸಂಪತ್ತುಗಳನ್ನು ಒಡೆಯೋರು ಅಂತ ಹೇಳೋದಕ್ಕೆ, ನಾವು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ರಾಷ್ಟ್ರಪತಿಗಳಾಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿ ಗೆಲುವನ್ನು ತೋರಿಸ್ಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಕಾಂಶಿರಾಮ್ಜಿ ಅವರು ಈ ಬುದ್ಧನನ್ನು ಮತ್ತು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಂಡಷ್ಟು ಬಹುಶಃ ಈ ಜಗತ್ತಿನಲ್ಲಿ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಅಂತಹ ಮಹಾನ್ ಮಹಿಮಾ ಕಾಂಶಿರಾಮ್ಜಿಯವರು ಹೇಳೋದೇನು ಅಂತಂದರೆ, ನೀವು ಈ ಜಾತಿಯ ಸಂಕೋಲೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ, ಜಾತಿವಾದವನ್ನು ನಾಶ ಮಾಡಬೇಕು ಅಂತಂದರೆ, ಜಾತಿಯ ಅಸಮಾನತೆಯಿಂದ ಹೊರಗಡೆ ಬರಬೇಕು ಅಂತಂದರೆ, ಜಾತಿಯಿಂದ ದೂರ ಆಗೋದಲ್ಲ, ನಿಮ್ಮ ಜಾತಿಯನ್ನು ಬಳಸಿ ಅಂತ ಹೇಳ್ತಾರೆ. ನಿಮ್ಮ ಜಾತಿಯಲ್ಲಿರುವಂಥ ಶಕ್ತಿಯನ್ನು ಬಳಸೋದ್ರ ಮೂಲಕ ನಿಮ್ಮ ಎದುರುವಾದ ಇದೆಯಲ್ಲ, ಅಸಮಾನತೆವಾದ, ಅದನ್ನು ಒಡಿಬೇಕು ಅಂದರೆ ನೀವು ನಿಮ್ಮ ಜಾತಿ ಎಷ್ಟು ಪ್ರಬಲವಾಗಿದೆ ಅಂತ ತೋರಿಸ್ಬೇಕು ಅಂತ ಹೇಳಿಕೊಟ್ಟವರು ಕಾಂಶಿರಾಮ್ಜಿ. ಆದರೆ ನಮಗೆ ಇನ್ನಿತರ ಹೋರಾಟಗಾರರು, ಈ ಪ್ರಗತಿಪರರು ಅನ್ಸ್ಕೊಂಡವರೆಲ್ಲ ಹೇಳ್ಕೊಡೋದೇನು ಅಂತಂದರೆ, ಜಾತಿ ಬಗ್ಗೆ ಮಾತಾಡಬೇಡಿ, ಜಾತಿ ನಾಶ ಆಗಬೇಕು, ಜಾತಿವಾದದಿಂದ ನಾವು ದೂರ ಇರಬೇಕು ಅಂತ. ಜಾತಿ ನಾಶ ಈ ಜಗತ್ತಲ್ಲಿ ಸಾಧ್ಯವೇ ಇಲ್ಲ.
ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯತೀತ ದೇಶ ಭಾರತ ದೇಶ. ಇಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋವರೆಗೂ ಕೂಡ ನೀನು ಯಾವ ಜಾತಿ ಅಂತ ಯಾವುದಾದ್ರೂ ಒಂದು ಕಾಲಮ್ನಲ್ಲಿ ಸ್ಕೂಲು ಕಾಲೇಜು ಸ್ಕಾಲರ್ಶಿಪ್ ಕೊಡುವಾಗ, ಫೆಲೋಶಿಪ್ ಕೊಡುವಾಗ, ಕೆಲಸಕ್ಕೆ ಸೇರುವಾಗ, ಮದುವೆ ಮಾಡ್ಕೊಳ್ಳುವಾಗ, ಯಾವುದಾದ್ರೂ ಪಾರ್ಟಿಗಳಲ್ಲಿ ಸ್ಥಾನಮಾನ ಕೊಡುವಾಗ, ಯಾವುದಾದ್ರೂ ಸಂಘಟನೆಗಳಲ್ಲಿ ಪದಾಧಿಕಾರಿಗಳು ಕೊಡಬೇಕಾದ್ರೆ, ಟಿಕೆಟ್ ಕೊಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವೇಷನ್ನ ಘೋಷಣೆ ಮಾಡಿದ್ದು ಎಲ್ಲವನ್ನೂ ಕೂಡ ಜಾತಿಯನ್ನು ಆಧರಿಸಿ. ಜಾತಿವಾದವನ್ನು ನಾಶ ಮಾಡ್ಬೋದು, ಜಾತಿಯನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾತಿವಾದ ನಾಶ ಆಯಿತು ಅಂದರೆ ಜಾತಿ ನಾಶ ಆಗಲಿ, ತೊಂದರೆ ಇಲ್ಲ. ನಮ್ಮ ಬಾಬು ಜಗಜೀವನ್ ರಾಮ್ರವರ ಮಗಳು ಮೀರಾ ಕುಮಾರ್ ಅವರು ಚಿತ್ರದುರ್ಗದ ಮಾದಿಗರ ಸಮಾವೇಶಕ್ಕೆ ಆಗಮಿಸಿ ರಿಸರ್ವೇಷನ್ ಬಗ್ಗೆ ಮಾತಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಇದು ಅವ್ರ ಮಾತಲ್ಲ ಅನಿಸ್ತೀನಿ, ಯಾರ್ದೋ ಮಾತನ್ನು ಅವತ್ತು ಅವರು ಕಾಪಿ ಮಾಡಿ ಹೇಳಿದ್ರು ಅಂದ್ಕೋತೀನಿ. ಯಾಕೆ ಅಂತಂದರೆ ಈ ಮಾತನ್ನು ಮಾಯಾವತಿಯವರು ಕೂಡ ಹೇಳಿದರು, ಕಾಂಶಿರಾಮ್ಜಿ ಕೂಡ ಹೇಳಿದರು, ಮತ್ತು ಅವರು ನನಗೆ ಹೇಳಿದರು ಅನ್ನೋ ಥರದಲ್ಲಿ ಹೇಳಿದ್ರು. ಬಹುಶಃ ಅದು ಅವ್ರ ಮಾತಲ್ಲ, ಬಟ್ ಈ ಮಾತನ್ನು ಅವ್ರ ವೇದಿಕೆ ಮೇಲೆ ಹೇಳಿದರು. ಏನಂತ ಹೇಳಿದರು ಅಂತಂದರೆ, ನನಗೆಲ್ಲರೂ ನಿಮ್ಮ ಜಾತಿ ಎಷ್ಟು ವರ್ಷ ರಿಸರ್ವೇಷನ್ ಬೇಕು ಅಂತ ಕೇಳ್ತಾರೆ. ನಾನಾಗ ಅವ್ರಿಗೆ ಹೇಳ್ತೀನಿ, ಈ ಜಾತಿ ಅನ್ನೋದು, ಜಾತಿವಾದ ಅನ್ನೋದು ಎಲ್ಲಿವರೆಗೂ ಇರುತ್ತೋ, ನಿಮ್ಮ ಜಾತಿ ರೋಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ರಿಸರ್ವೇಷನ್ ಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದರು. ಬಹುಶಃ ಅದು ಅವ್ರ ಮಾತಲ್ಲ, ಮಾಯಾವತಿಯವರು ಕೂಡ ಸುಮಾರು 20-25 ವರ್ಷಗಳ ಕೆಳಗಡೆ ಇದೇ ಮಾತು ಹೇಳಿದರು. ಕಾಂಶಿರಾಮ್ಜಿಯವರು ಹೇಳಿದರು. ಬಹುಶಃ ಅದನ್ನು ಅವರು ನಕಲು ಮಾಡಿದರು ಅಂತ ಕಾಣಿಸುತ್ತೆ. ಅದೇ ಮೀರಾ ಕುಮಾರ್ ಅವರು ಆ ವೇದಿಕೆ ಮೇಲೆ ಒಳ ಮೀಸಲಾತಿ ನಮ್ಮ ಆಜನ್ಮಿಸಿದ್ದ ಹಕ್ಕು, ಒಳ ಮೀಸಲಾತಿ ಜಾರಿಗಾಗಿ ನಾನು ಯಾವತ್ತೂ ಬದ್ಧವಾಗಿದ್ದೀನಿ ಅಂತಂದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಒಳ ಮೀಸಲಾತಿ ಪರವಾಗಿ ನಾನು ಯಾವಾಗಲೂ ಇದ್ದೀನಿ, ಈ ದೇಶದ ಪ್ರಧಾನಮಂತ್ರಿಯಾಗಿ ನನ್ನನ್ನು ಮಾಡಿ 24 ಗಂಟೆಯಲ್ಲಿ ನಿಮಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು ಮಾಯಾವತಿಯವರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಒಳ ಮೀಸಲಾತಿ ಪರವಾಗಿ ನಾನು ಇದ್ದೀನಿ ಅಂತ ಚಂದ್ರಶೇಖರ್ ರಾವಣ್ಣ ಹೇಳಿದ್ರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ಸಮಾಜವಾದಿ ಪಾರ್ಟಿಯವರು ಉತ್ತರ ಪ್ರದೇಶದವರು ಹೇಳಿದ್ರು. ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮುಂಚೆ ನಾವೆಲ್ಲರೂ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ ತೋಳ್ ತಿರುಮಾವಳ್ಳರ್ ತಮಿಳ್ನಾಡವ್ರು ಹೇಳಿದ್ರು. ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮುಂಚೆ. ಯಾಕೆ ಫಸ್ಟು ಅವ್ರನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮಧ್ಯದಲ್ಲಿರುವ ಕಳ್ಳರನ್ನ ತೋರಿಸ್ಬೇಕಾಗಿದೆ ನಾನೀಗ. ನಾನು ಒಳ ಮೀಸಲಾತಿ ಪರವಾಗಿದ್ದೀನಿ ಅಂತ ದೇವನೂರು ಮಹಾದೇವನವರು ಸೇರಿದಂತೆ, ಹಾಗೆ ಅಮ್ಮಣ್ಣ ಹೇಳಿದ್ರಲ್ಲ, ಇದ್ದೀವಿ ಅಂತ ನಾಟಕ ಮಾಡಿದ್ರು. ಆದರೆ ಎಲ್ಲ ಪ್ರಗತಿಪರರು ನಮ್ಮ ಜೊತೆಗಿರಲಿಲ್ಲ, ಕೆಲವರು ಇದ್ದರು. ತುಂಬ ಜನ ಬಾಯಿ ಮಾತಿಗಿದ್ರು ನಾವೆಲ್ಲರೂ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತ. ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಬಂತು, ಎಲ್ಲರ ಬಣ್ಣ ಬಯಲಾಯಿತು. ಮೀರಾ ಕುಮಾರ್ ಅವರು ನಾನು ಒಳ ಮೀಸಲಾತಿ ಒಪ್ಪಲ್ಲ ಅಂದರು. BSPಯ ಅಧಿನಾಯಕಿ ಮಾಯಾವತಿಯವರು ನಾನು ಒಳ ಮೀಸಲಾತಿ ಒಪ್ಪಲ್ಲ ಅಂದರು. ಮತ್ತು ಇದಕ್ಕೆ ಮುಂಚೆ ಮಾತಾಡ್ತಿದ್ದಂಥ ನಾಲ್ಗೆ ಯಾವುದದು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಚಂದ್ರಶೇಖರ್ ರಾವಣ್ ಉಲ್ಟಾ ಹೊಡೆದ್ರು, ತೋಳ್ ತಿರುಮಾವಳ್ಳರು ಉಲ್ಟಾ ಹೊಡೆದ್ರು, ಸಮಾಜವಾದಿ ಪಾರ್ಟಿ ಉಲ್ಟಾ ಹೊಡೆದ್ರು. ಇಲ್ಲಿ ಕರ್ನಾಟಕದಲ್ಲಿ ಇದ್ರಲ್ಲ ಗಂಡು ಬೇರೆ ಕಥೆ ಹೇಳ್ತಿದ್ದವರು ಅವರು ಮತ್ತು ಅವರ ಎಲ್ಲ ಮೊಟ್ಟೆಗಳಿಂದ ಹೊರಗಡೆ ಬಂದಂಥ ಮರಿ 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 ಪುಡಿ 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 ಗಂಡು ಬೇರುಂಡಿಗಳು ಕೂಡ ಉಲ್ಟಾ ಹೊಡೆದ್ರು. ಮತ್ತೊಂದು ಸಮೀಕ್ಷೆ ಆಗಲಿ. ಯಾಕೆ ಈಗಾಗಲೇ ಆಗಿರುವಂಥ ಸಮೀಕ್ಷೆಗಳೇನು? ಯಾರು ಮತ್ತೊಂದು ಸಮೀಕ್ಷೆ ಆಗಲಿ ಅಂತ ಮಾತಾಡಿದ್ರಲ್ಲ, ಅವರೆಲ್ಲರೂ 2023ಕ್ಕೆ ಮುಂಚೆ, ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುವ ಮುಂಚೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಬರುವಕ್ಕೆ ಮುಂಚೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತ ನಮ್ಮ ಜೊತೆಯಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಕೂತಿದ್ರು. ಯಾರು? ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಹೊಸ ಸಮೀಕ್ಷೆ ಆಗಬೇಕು ಅಂತ ಮಾತಾಡ್ತಾರಲ್ಲ, ಅವರೆಲ್ಲರೂ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತ ನಮ್ಮ ಜೊತೆಯಲ್ಲೇ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ರು. 2023ರ ಈ ಸಾರಿಯ ವಿಧಾನಸಭೆ ಚುನಾವಣೆಗೆ ಮುಂಚೆ ಬಸವನಗುಡಿಯ ಭಾಳ ದೊಡ್ಡ ಮೈದಾನ, ನ್ಯಾಷನಲ್ ಕಾಲೇಜ್ ಗ್ರೌಂಡ್, ಅಲ್ಲಿ ಸುಮಾರು ಒಂದು 10,000ಕ್ಕೂ ಜನ ಸೇರಿಸಿ ದಲಿತರ ಐಕ್ಯತಾ ಸಮಾವೇಶ ಅಂತ ಮಾಡಿದ್ರು. ಅಲ್ಲೂ ಕೂಡ ವೇದಿಕೆ ಮೇಲೆ ಹೊಲೆಯ ಸಮುದಾಯದ ನನ್ನ ಹಿರಿಯ ನಾಯಕರು, ಮಾದಿಗ ಸಮುದಾಯದ ಹಿರಿಯ ನಾಯಕರು ಸದಾಶಿವ ಆಯೋಗದ ವರದಿಗೆ ಆಗ್ರಹಿಸುವಂತಹ ನಿರ್ಣಯವನ್ನು ವೇದಿಕೆ ಮೇಲೆ ಕೈಗೊಂಡ್ರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮುಂಚೆ ಅವರಿಗೆಲ್ಲ ಗೊತ್ತಿತ್ತು, ಇದು ಏನು ಆರ್ಟಿಕಲ್ 341 ತಿದ್ದುಪಡಿ ಇದೆಯಲ್ಲ ಅದು ಆಗಲ್ಲ. ಯಾಕಂದರೆ 30 ವರ್ಷದಿಂದ ಆಗ್ತಾ ಇಲ್ಲ. ಮತ್ತು ಉತ್ತರ ಭಾರತದ ಯಾವ ಚಮ್ಮಾರರು ಆಗಲಿ, ಯಾವುದೇ ಪಕ್ಷಗಳಾಗಲಿ ಸಂವಿಧಾನದ ತಿದ್ದುಪಡಿಯನ್ನು ತಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಒಪ್ಪಲ್ಲ.
ಸುಪ್ರೀಂ ಕೋರ್ಟಲ್ಲಿ ಇದು ಆಗತ್ತೆ ಅನ್ನುವಂತಹ ಕಲ್ಪನೆ ಕೂಡ ಇವ್ರಿಗಿರಲಿಲ್ಲ. ಹಾಗಾಗಿ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳ್ಕೊಂಡೋದ್ರೆ ಏನಾಯಿತು? ಬಾಯಿ ಮಾತಿಗೆ ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ಕೊಂಡು ಹಂಗೇ ಟೈಮ್ ಪಾಸ್ ಮಾಡಿಬಿಡೋಣ. ಇವ್ರು ನಮ್ಮನ್ನು ನಂಬ್ಕೊಂಡು ನನ್ನ ಮಕ್ಕಳು ಸಾಯ್ಲಿ, ಇವ್ರನ್ನ ದುರುಪಯೋಗ ಮಾಡ್ಕೊಂಡು ನಮಗೆ ಏನು ಬೇಕೋ ಆ ಸವಲತ್ತೆಲ್ಲ ತಗೊಳ್ಳೋಣ ಅನ್ನುವಂತಹ ಹುನ್ನಾರದಲ್ಲಿ ಇದ್ದರು. ಸುಪ್ರೀಂ ಕೋರ್ಟ್ ಆದೇಶ ಬಂದ ಕೂಡಲೇ 10,000 ಜನ ಸೇರಿಸಿ ಸದಾಶಿವ ಆಯೋಗ ಬೇಕು ಅಂದವರು, ಊರು ತುಂಬ ಸದಾಶಿವ ಆಯೋಗ ಬೇಕು ಅಂದವರು, ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಜೊತೆ ನಾವಿದ್ದೀವಿ ಅಂದವರು, ಎಲ್ಲ ಗಂಡು ಬೇರುಂಡುಗಳೆಲ್ಲವೂ ಕೂಡ ರೆಕ್ಕೆ ಪುಕ್ಕ ಕಟ್ಕೊಂಡು ಬಡ 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 ಅಂತ ನಮ್ಮಿಂದ ದೂರಕ್ಕೆ ಹಾರು ಹೋದ್ವು. ಆಗಲೇ ಅಮ್ಮಣ್ಣ ಹೇಳಿದ್ರು, ತಾಯಿ ಊರವ್ರಿಗೆಲ್ಲ ಲಾಲಿ ಹೇಳ್ಕೊಂಬಂದ್ಲಂತೆ, ಏನೋ ಸೋಮನೆ ಪದ ಎಲ್ಲ ಹೇಳ್ಕೊಂಬಂದ್ಲಂತೆ. ತನ್ನ ಮಗಳಿಗೆ ಆ ಅವಕಾಶ ಬೇಕು ಅಂದಾಗ ಊರೆಲ್ಲ ಕೈ ಬಿಟ್ಟರೆ ತಾಯಿ ಕೈ ಬಿಡೋಕ್ಕಾಗ್ತದ? ತನ್ನ ಹಾಡನ್ನು ತಾನು ಹೇಳ್ಕೊಂಡೋದ್ಲು. ಹಂಗೆ ಇಡೀ ಜಗತ್ತಿನ ಎಲ್ಲರ ಸಮಸ್ಯೆಗೂ ನಾವು ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ ಎಲ್ಲ ಜಾತಿ ಧರ್ಮದವ್ರಿಗೆ ಏನೇ ತೊಂದರೆ ಆದರೂ, ಮುಸಲ್ಮಾನರಿಗೆ ತೊಂದರೆ ಆದರೂ ಕೂಡ ಬೀದಿಗಿಳಿಯುವಂತಹ ಪ್ರಪ್ರಥಮ ಮನುಷ್ಯ ಯಾವನಾನ ಕಂಡ್ರೆ ಅದು ಯಾರು? ಮಾದಿಗರು ಕಾಣ್ತಾರೆ. ಆದರೆ ಮಾದಿಗರಿಗೆ ಹಕ್ಕು ಬೇಕಾಗಿದೆ, ನೊಂದಿದ್ದಾರೆ, ದುಃಖದಲ್ಲಿದ್ದಾರೆ. ಕಳೆದ 35 ವರ್ಷಗಳ ಹೋರಾಟ. ಹಾಗೆ ನಮ್ಮ ವಿರೂಪಾಕ್ಷಣ್ಣವ್ರು ಹೇಳಿದಾಗೆ ಟ್ರೈನ್ಗಳು ಮೇಲುಗಡೆ ರಾತ್ರಿ ಹತ್ತಿ ಬೆಳಗ್ಗೆವರೆಗೂ ಹೋದಂಥ ಹೋರಾಟ. ಎಷ್ಟು ಸಾವುಗಳು, ಎಷ್ಟು ನೋವುಗಳು, ಎಷ್ಟೆಲ್ಲ ರಕ್ತಪಾತಗಳು, ಎಷ್ಟು ಪೊಲೀಸ್ನವರ ವಧೆಗಳು. ಇಷ್ಟೆಲ್ಲ ಆದರೂ ಕೂಡ ಮಾದಿಗರ ಹಕ್ಕಿಗೋಸ್ಕರ ಧ್ವನಿ ಎತ್ತೋಣ ಬರ್ರಿ ಅಂತಂದರೆ ಕೆಲವು ಬುದ್ಧಿವಂತರು ಅಲ್ಲಿ ಹೇಳ್ಕೊಡ್ತಾರೆ ನಮಗೆ, ನೀವು ಬರೀ ಮಾದಿಗರು ಹೋರಾಟ ಅಂತ ಹೇಳ್ಕೊಂಡು ಹೋಗಬಾರ್ದಿದ್ದು, ಇದು 101 ಜಾತಿಗಳ ಹೋರಾಟ ಅಂತ ಹೇಳಿ, ಇದು ಆದಿವಾಸಿಗಳ ಹೋರಾಟ ಅಂತ ಹೇಳಿ, ಇದು ವಲೇರ ಹೋರಾಟ ಅಂತ ಹೇಳಿ. ಹೌದಪ್ಪ, ನಿಮ್ಮೆಲ್ರಿಗೂ ಅನುಕೂಲ ಆಗಲಿ ಅಂತಲೇ ಹೋರಾಟ. ಆದರೆ ಈ ಹೋರಾಟದ ಸಂಸ್ಥಾಪಕ, ಈ ಹೋರಾಟದ ಪಿತಾಮಹ, ಈ ಹೋರಾಟದ ಸಾಕು ತಂದೆ, ಅಣ್ಣ ತಮ್ಮ, ಸ್ವಂತ ಅಪ್ಪ ಅಮ್ಮ, ಈ ಹೋರಾಟವನ್ನು ಹುಟ್ಟಿಸ್ತವ್ರು ಬೆಳೆಸ್ತವ್ರು ಎಲ್ಲರೂ ಕೂಡ ಮಾದಿಗರು ಮಾತ್ರ, ಬೇರೆ ಯಾರೂ ಅಲ್ವಲ್ಲ. ಆದರೆ ಹಕ್ಕು ಮಾದಿಗರಿಗೋಸ್ಕರ ಮಾತ್ರ ಅಲ್ಲ, ಎಲ್ರಿಗೋಸ್ಕರ. ಆದರೆ ಹೋರಾಟ ಕಟ್ತಾ ಇರೋದು ಯಾರು ಅಂತಂದರೆ ಮಾತ್ರ ಮಾದಿಗರು. ಮಾದಿಗರ ಹೋರಾಟವನ್ನು ಮಾದಿಗರ ಹೋರಾಟ ಅಂತ ಹೇಳ್ಕೋಬೇಡ ಅಂತ ನಮಗೆ ಹೇಳಿಕೊಟ್ಟು ಮತ್ತೇನು ಅಂತಂದರೆ ಐಕ್ಯತೆ, ನಾವೆಲ್ಲ ಒಂದು. ವಿರೂಪಾಕ್ಷಣ್ಣವರು ಇಲ್ಲೊಂದು ಪ್ರಶ್ನೆ ಎತ್ತಿದ್ರು, ನಾವು ಇಲ್ಲಿ ಮಾದಿಗ ಅಂತ ನೇರವಾಗಿ ಹೇಳ್ಕತ್ತೀರಿ, ನಮ್ಗೆ ಯಾವ ಹಿಂಜರಿಕೆ ಇಲ್ಲ. ಆದರೆ ಬೆಂಗಳೂರು ಭಾಗ, ಮೈಸೂರು ಭಾಗ, ತುಮಕೂರಿಂದ ಆ ಕಡೆಗೆ ಮಾದಿಗ ಅಂತ ಹೇಳ್ಕೊಳ್ಳೋಕ್ಕೆ ಹೆದರ್ಕತ್ತಾರೆ, ಆದಿ ಕರ್ನಾಟಕ ಅಂತ ಹೇಳ್ಕತ್ತಾರೆ. ಎಂಥ ವಂಚನೆ ಅಂತ. ನಿಜ, ಈ ವಂಚನೆ ದುರುದ್ದೇಶದಿಂದ ಆಗಿದ್ದಲ್ಲ, ಸದುದ್ದೇಶದಿಂದನೇ ಆಯಿತು. ಆದರೆ ನಮಗದು ವಂಚನೆ ಆಯಿತು. ಎನ್ ರಾಚಯ್ಯನವರು ಮೈಸೂರು ಭಾಗದಲ್ಲಿ ನೀನು ಹೊಲೆಯ, ನಾನು ಮಾದಿಗ ಅಂತ ಕರ್ಕೊಳ್ಳೋದು ಬೇಡ, ನಾವೆಲ್ಲ ಒಂದು ತಾಯಿ ಮಕ್ಕಳು, ಒಂದು ರಕ್ತ ಹಂಚ್ಕೊಂಡು ಹುಟ್ಟಿದವರು, ನಾವೆಲ್ಲ ಈ ಕರ್ನಾಟಕದವರು, ಕರ್ನಾಟಕದ ಮೂಲ ಪುರುಷಗಳು ನಾವೆಲ್ಲ. ಹಾಗಾಗಿ ನಾವೆಲ್ಲ ಆದಿ ಕರ್ನಾಟಕ ಅಂತ ಕರ್ಕೊಳ್ಳೋಣ ಅನ್ನುವಂತಹ ಒಂದು ಆ ಮೌಲ್ಯಯುತವಾದ ಪದಕ್ಕೆ ಒಗ್ಗಿಕೊಳ್ಳುವಂತಹ ಪರಿಸ್ಥಿತಿ ಅವ್ರು ಅನ್ಕೊಂಡಿದ್ರು. ಗಾಂಧೀಜಿ ಅನ್ಕೊಂಡಂಗೆ ಏನು, ನಾನು ಜಾತಿ ತಿರಸ್ಕಾರ ಮಾಡಿದ್ರೆ ಇಡೀ ದೇಶ ತಿರಸ್ಕಾರ ಮಾಡಿಬಿಡ್ತದೆ ಎನ್ನುವಂಥ ಭ್ರಮೆ ಇತ್ತಲ್ಲ ಗಾಂಧೀಜಿಗೆ. ಅಂಥದ್ದೇ ಭ್ರಮೆಯನ್ನು ಪಾಪ ಕಟ್ಕೊಂಡ್ರೆ ಎನ್ ರಾಚಯ್ಯನವರು. ನಾನು ವಲಯ ಮಾದಿಗರೆಲ್ಲ ಒಂದು ಆದಿ ಕರ್ನಾಟಕ ಅಂತ ಕರೆದ್ಬಿಟ್ರೆ ಇವ್ರು ಹಂಗೆ ನಡ್ಕೊಂಬಿಡ್ತಾರೆ ಅಂತ ಅಂದ್ಕೊಂಡ್ರು. ಆದರೆ ಹಂಗೆ ನಡ್ಕೊಳ್ಳಿಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ವೈ ರಾಮಕೃಷ್ಣ ಅವರಲ್ವಾ, ಸದಾಶಿವನಗರ ವೈ ರಾಮಕೃಷ್ಣ ಅವರು ಸಾಕಷ್ಟು ಸಾರಿ ಎಲ್ಲ ಪಕ್ಷಗಳಿಂದ MLA ಆಗಿದ್ದಾರೆ, ಎಲ್ಲ ಪಕ್ಷಗಳಿಂದ MP ಆಗಿದ್ದಾರೆ. ಅವರು ಮಾದಿಗ ಸಮುದಾಯದವರು. ಅವರ ಮನೆಯಲ್ಲಿ ಕಾಂಗ್ರೆಸ್ಸಿನ ಬಹುದೊಡ್ಡ ಮೀಟಿಂಗ್ ನಡೀತಾ ಇತ್ತು. ನೋಡಿ, ಒಬ್ಬ ಮಾದಿಗನ ಮನೆಗೆ ಕೇಂದ್ರ ಸರ್ಕಾರದ ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ಅವ್ರ ಮನೆಗೆ ಬಂದು ಮೀಟಿಂಗ್ ನಡೀತಾ ಇತ್ತು, ಯಾರ್ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅಂತ. ಎಂಥ ಹೆಮ್ಮೆ ಅಲ್ವಾ? ಒಬ್ಬ ಮಾದಿಗರ ಮನೆಗೆ ಬಂದು ಕಾಂಗ್ರೆಸ್ನ ಹೈಕಮಾಂಡು ಈ ರಾಜ್ಯದಲ್ಲಿ ಯಾರ್ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಮೀಟಿಂಗ್ ನಡೆಸ್ತಾ ಇತ್ತು. ಆ ಮೀಟಿಂಗ್ ನಡೆಯುವಾಗ ಅವ್ರ ಮನೆ ಮುಂದೆ ಒಂದು ಪ್ರೊಸೆಷನ್ ಬಂತು. ಹೌದಾ ಸರ್? ಯಾರೂ ಕೂಡ ಇಲ್ಲಿವರೆಗೂ ವೇದಿಕೆ ಮೇಲಿಂದ ಸತ್ಯ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು, ನನಗೆ ಗೊತ್ತಿರೋ ಸತ್ಯ. ಒಂದು ಪ್ರೊಸೆಷನ್ ಬಂತು ಅವ್ರ ಮನೆ ಮುಂದೆ. ವೈ ರಾಮಕೃಷ್ಣ ಅವರಿಗೆ ಧಿಕ್ಕಾರ, ವೈ ರಾಮಕೃಷ್ಣ ಅವರಿಗೆ ಧಿಕ್ಕಾರ, ದಲಿತರ ವಿರೋಧಿ ವೈ ರಾಮಕೃಷ್ಣ ಅವರಿಗೆ ಧಿಕ್ಕಾರ. ಆಶ್ಚರ್ಯ! ಒಬ್ಬ ಮಾದಿಗ ಸಮುದಾಯದ ಮಂತ್ರಿ, MP, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಏನು ಕರಿತೀರಲ್ಲ, SM ಕೃಷ್ಣ ಅವರು ಹುಟ್ಟಾಕಿದ್ದು ಅಲ್ಲ. ಆ ಎಲೆಕ್ಟ್ರಾನಿಕ್ ಸಿಟಿ ಹುಟ್ಟಾಕೋದಕ್ಕೆ ಕಾರಣ ವೈ ರಾಮಕೃಷ್ಣ ಅವರು.
ಯಲಹಂಕ ಇವತ್ತು ಅಭಿವೃದ್ಧಿ ಆಗೋದಕ್ಕೆ ಕಾರಣ ವೈ ರಾಮಕೃಷ್ಣ ಅವರು. ಅಂಥ ಒಬ್ಬ ಮಹಾನ್ ಹೋರಾಟಗಾರ, ಅಂಥ ಒಬ್ಬ ಮಹಾನ್ ಚಾಣಾಕ್ಷ ರಾಜಕಾರಣಿ ಮಾದಿಗ ಸಮುದಾಯದವರು ಮನೆ ಒಳಗಡೆ ಇಡೀ ಕೇಂದ್ರ ಸರ್ಕಾರದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕೂತಿರುತ್ತೆ, ಒಂದು ಪ್ರೊಸೆಷನ್ ಬರುತ್ತೆ ಅವ್ರ ಮನೆ ಮುಂದೆ. ಆ ಪ್ರೊಸೆಷನ್ನ ನೇತೃತ್ವ ಯಾರು ಗೊತ್ತಾ ವಹಿಸಿದ್ದು? ಆಶ್ಚರ್ಯ ಬೀಳ್ತೀರಾ, ದೇವನೂರು ಮಹಾದೇವಯ್ಯ. ಮಾದಿಗ ಸಮುದಾಯದ ರಾಜಕಾರಣಿಯ ಮನೆ ಮುಂದೆ ಈತ ನಮ್ಮ ಸಮುದಾಯದ ಜಮೀನನ್ನು ಒಡ್ಕೊಂಡು ತಿಂದುಬಿಟ್ಟಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಇವನಿಗೆ ಟಿಕೆಟ್ ಕೊಡಬಾರ್ದು ಅಂತ. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಒಂದು ಆರೋಪ ಬಂತು ಅಂತಂದರೆ ನೈತಿಕವಾಗಿ ಅದನ್ನು ಅವರು ಒತ್ಕೋತಾ ಇದ್ರು. ಆ ಆರೋಪ ಪ್ರೂವ್ ಆಗೋವರೆಗೂ ಕೂಡ ರಾಜಕಾರಣದ ಅಧಿಕಾರವನ್ನು ಅನುಭವಿಸ್ತಾ ಇಲ್ಲ, ರಾಜೀನಾಮೆ ಕೊಟ್ಬಿಡ್ತಿದ್ರು. ವೈ ರಾಮಕೃಷ್ಣ ಅವರು ಆ ಸಾರಿ ಟಿಕೆಟು ತಗೊಳ್ಳಿಲ್ಲ, ಎಲೆಕ್ಷನ್ಗೂ ನಿಂತ್ಕೊಳ್ಳಿಲ್ಲ, ಅವರ ರಾಜಕೀಯ ಭವಿಷ್ಯ ಅಂತ್ಯ ಆಯಿತು. ಆದರೆ ನಿಜವಾಗಲೂ ಪರಿಶೀಲನೆ ಮಾಡಿದಾಗ ವೈ ರಾಮಕೃಷ್ಣ ಅವರು, ನಾನು ಅಲ್ಲಿಗೆ ಹೋಗಿದ್ದೀನಿ ಮೊನ್ನೆ ಇದೇ ರಥಯಾತ್ರೆ ಸಂದರ್ಭದಲ್ಲಿ, ತನ್ನ ಸ್ವಂತ 12 ಎಕರೆ ಜಮೀನನ್ನು ಆ ಊರಿನವ್ರಿಗೆ ಕೊಟ್ಟು ಆಶ್ರಯ ಯೋಜನೆಗೆ ಬರ್ಕೊಟ್ಟು ಮನೆಗಳನ್ನ ಕಟ್ಸಂತ ಪುಣ್ಯಾತ್ಮ ವೈ ರಾಮಕೃಷ್ಣ ಅವರು. ಅವ್ರ ಮೇಲೆ ಆರೋಪ ಏನಿತ್ತು ಅಂತಂದರೆ 3 ಎಕರೆ ಜಮೀನು ಹೊಡ್ಕೊಂಡು ತಿನ್ಬಿಟ್ಟವ್ರೆ, 3 ಎಕರೆ ಜಮೀನು ಹೊಡ್ಕೊಂಡು ತಿನ್ಬಿಟ್ರು ಅಂತ. ಆ ಹೋರಾಟದ ನೇತೃತ್ವ ದೇವನೂರು ಮಹಾದೇವನವರು. ಹೀಗೆ ಈ ಸಮುದಾಯವನ್ನು ಯಾರಾದರೂ ಒಡೆದಿದ್ರೆ ಆ ಹೆಗ್ಗಳಿಕೆ ಅವ್ರಿಗೆ ಸಲ್ಲಬೇಕೇ ಹೊರತು, ಇವತ್ತು ನನಗೆ ಹೇಳ್ತಾರಲ್ಲ ಜೈ ಮಾದಿಗ ಅಂತ ಹೇಳೋದ್ರ ಮೂಲಕ ಒಲೆ ಮಾದಿಗರನ್ನು ಹೊಡೆದ್ಬಿಟ್ರಿ ಅಂತ, ನನಗಲ್ಲ. ನಿಮ್ಮ ವಂಚನೆಯಿಂದ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ಏನು ಹಿಂಜರಿಕೆ ಮಾಡ್ತಾ ಇದ್ದಾರಲ್ಲ ಸಮುದಾಯ. ನೀವು ಉತ್ತರ ಕರ್ನಾಟಕದವರು ಬಹಳ ಧೈರ್ಯವಾಗಿ, ನೀವು ನಮಗೆ ಪ್ರೇರಣೆ, ಬಹಳ ಧೈರ್ಯವಾಗಿ ನೀವು ಮಾದಿಗ ಅಂತ ಹೇಳ್ಕೊತೀರಿ. ಆದರೆ ದುರಂತ ಏನು ಅಂತಂದರೆ, ನಮ್ಮ ಮೈಸೂರು ಭಾಗದ ಕರ್ನಾಟಕ ಇದೆಯಲ್ಲ, ಮೈಸೂರು, ಬೆಂಗಳೂರು, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಾದಿಗ ಅಂತ ಹೇಳ್ಕೊಳ್ಳಲ್ಲ, ನಾಚಿಕೆ, ಅವಮಾನ ಪಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಆ ಜಾತಿ ಬಗ್ಗೆ ಅವರಿಗೆ ಇತಿಹಾಸದ ಅರಿವಿದ್ದಿದ್ದರೆ ಹೇಳ್ಕೊಳ್ಳೋರು, ಆ ಜಾತಿ ಬಗ್ಗೆ ಪ್ರಜ್ಞೆನೇ ಇಲ್ಲ. ನನಗೆ ಯಾರೋ ಕೆಲವರು ಅರಿವುಗಳಿಗೆ ಕೇಳ್ತಾರೆ, ಏನ್ರಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಜೈ ಮಾದಿಗ ಅಂತ ಕೇಳಿಸ್ತಾ ಇದ್ದೀರಲ್ಲ, ಏನು ಸಾಧಿಸಕ್ಕೆ ಕೊಟ್ಟಿದ್ದೀರಿ ನೀವು ಅಂತ. ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ, ಮಾದಿಗ ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಮಂಥ ವಿದ್ಯಾವಂತರೇ ತಲೆ ತಗ್ಸ್ಕೊಂಡು ನಿಂತಿರುವಾಗ ಜೈ ಮಾದಿಗ ಅಂತ ಹೇಳ್ಕೊಳ್ಳುವಂತಹ ಆ ಸಂತತಿಯನ್ನು ಹುಟ್ಟಾಕಿದ್ದೀವಲ್ಲ, ಅದು ಈ ರಥಯಾತ್ರೆಯ ಶ್ರೇಯಸ್ಸು ಅಂತ. ಮಾದಿಗ ಅಂತಂದರೆ ಕೀಳಲ್ಲ, ಮಾದಿಗ ಅಂತಂದರೆ ಯಾರ್ದೋ ಗುಲಾಮಗಿರಿ ಮಾಡೋನಲ್ಲ, ಮಾದಿಗ ಅಂದರೆ ಯಾರೋ ಜೀತ್ಕಾರ ಅಲ್ಲ, ಮಹಾ ಆದಿಗ, ಈ ನೆಲದ ಒಡೆಯ. ಈ ನೆಲದ ಒಡೆಯನ ಘನತೆನೇ ಎತ್ತು ತೋರಿಸುವಂಥದ್ದು ನಮ್ಮ ಅಭಿಮಾನ, ನಮ್ಮ ಹೆಮ್ಮೆ. ಅದನ್ನು ನಾವು ಮಾಡಿದ್ದೀವಿ ಅಂತಂದರೆ ಅದು ಸಾರ್ಥಕವೇ ಹೊರತು ನಿರರ್ಥಕ ಅಲ್ಲ. ಹಾಗಾದ್ರೆ ಕೇಳ್ಬೋದು, ಏನು ಮಾದಿಗ ಅನ್ನೋ ಪದವನ್ನು ನೀವೇ ಹುಟ್ಟಾಕಿದ್ದ? ನೀವೇನ? ಸತ್ಯವಾಗಲೂ ಇಲ್ಲ. ಮಾದಿಗ ದಂಡೂರ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಜೈ ಮಾದಿಗ, ಜೈ ಜೈ ಮಾದಿಗ ಅಂತ ಹೇಳಿದ್ದು. ಆದರೆ ಅದೇನು ಕಾರಣನೋ ಗೊತ್ತಿಲ್ಲ, ಈ ಮಟ್ಟಿಗೆ ವ್ಯಾಪಿಸ್ತಾ ಇರಲಿಲ್ಲ. ಬಹುಶಃ ನನ್ನಂತವನು ಕೂಡ ಜೈ ಮಾದಿಗ ಅಂತ ಹೇಳೋಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ಕೊಳ್ತಾ ಇರುವಂತಹ ಸಾಮಾಜಿಕ ಪರಿಸ್ಥಿತಿಯನ್ನು ಈ ರಾಜಕಾರಣಿಗಳು ಸೃಷ್ಟಿ ಮಾಡಿದರು. ನೀವು ಮೊನ್ನೆ ವಿಧಾನಸಭೆಯಲ್ಲಿ ನೋಡಬೇಕಿತ್ತು, ಅಲ್ಲಿ ನರೇಂದ್ರ ಸ್ವಾಮಿ ಮತ್ತು ಇನ್ನೊಬ್ರು ಯಾರು, ಪರಮೇಶ್ವರ್, ಯತ್ನಾಳವರು ದಲಿತರು ಅನ್ನೋ ಪದ ಉಪಯೋಗಿಸುವಾಗ, ನೀವು ನಮ್ಮನ್ನು ದಲಿತರು ಅಂತ ಕರಿತಾ ಇದ್ದೀರಿ, ನಮ್ಮ ಎದೆಗೆ ಚುಚ್ಚಿದಂಗೆ ಆಗ್ತದೆ, ನನ್ನ ಪ್ರಾಣ ಹೋದಂಗೆ ಆಗ್ತದೆ, ನಮ್ಮನ್ನು ಪರಿಶಿಷ್ಟ ಜಾತಿ ಅಂತ ಕರೀರಿ, ಯಾಕೆ ನನ್ನನ್ನು ಮಾದಿಗ ಅಂತ ಕರೀರಿ, ನನ್ನನ್ನು ಹೊಲೆಯ ಅಂತ ಕರೀರಿ. ಹಂಗಂದ ಕೂಡಲೇ ಕೆಲವರು ಕೇಳ್ತಾರೆ, ನಿಮ್ಮನ್ನು ಮಾದಿಗ ಅಂತ ನಾವು ಕರೆದ್ರೆ ಅಟ್ರಾಸಿಟಿ ಆಗ್ತೀರಿ ಮತ್ತು ನಿಮ್ಮನ್ನು ನೀವೇ ಕರ್ಕತ್ತೀರಿ. ವ್ಯತ್ಯಾಸ ತಿಳ್ಕೋಬೇಕು. ನೋಡಿ, ನನ್ನ ಸ್ನೇಹಿತಲ್ಲಿ ತಿಪ್ಪೇಶ ನಿಂತಿದ್ದಾನೆ. ಏಯ್ ತಿಪ್ಪೇಶ ಅನ್ನೋದಕ್ಕೂ ಏಯ್ ನಿಮ್ಮ ಊರು ತಿಪ್ಪೇಶ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ? ಹಂಗಂದ್ರೆ ಓದಿಬೇಕು. ನೀವು ಮಾದಿಗ, ಗೌಡ, ಲಿಂಗಾಯತ್ರೆ, ಪಟೇಲ್ರೆ ಎಷ್ಟು ಗೌರವದಿಂದ ಕರಿತಾರೆ, ಹಾಗೆ ನೀವು ನಮಗೆ ಕರೆಯೋದಾದರೆ ಯಾವ ಪ್ರಾಬ್ಲಮ್ಮು ನಮಗಿಲ್ಲ. ಏಯ್ ಮಾದಿಗ್ರೋನೆ, ಅಸಹ್ಯ, ಈ ಪದದಿಂದ ಹಿಡಿದು ಕೆಟ್ಟದಾಗ ಬೈದ್ರೆ ಮಾತ್ರ ಓದಿತೀವಿ, ಅಟ್ರಾಸಿಟಿನೂ ಆಗ್ತೀವಿ. ಕರೆಯೋ ವಿಧಾನ, ಗೌರವ ಕೊಡುವಂತಹ ವಿಧಾನ, ಅದು ಮುಖ್ಯ. ನನ್ನನ್ನು ಭಾಸ್ಕರ್ ಅಂತ ಕರೆಯೋದಕ್ಕೂ ಲೇ ಭಾಸ್ಕರ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಭಾಸ್ಕರ್ ಅಂತ ಕರೆದಾಗ ಏನಣ್ಣ ಅಂತೀನಿ, ಲೇ ಭಾಸ್ಕರ್ ಅಂದರೆ ಏನೋ ಬೋಳಿ ಮಗನೇ ಅಂತೀನಿ. ಆ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಜಾತಿಯನ್ನು ಕರೆಯೋದಕ್ಕೂ ಕೂಡ ಇರುವಂತಹ ವ್ಯತ್ಯಾಸ ಇದೆಯಲ್ಲ, ಅದನ್ನು ಫಾಲೋ ಮಾಡಿ ಅಂತ ಹೇಳೋದು. ಈಗಾಗಲೇ ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದರೂ ಕೂಡ ಇನ್ನೂ ನಮಗೆ ಹಕ್ಕು ಸಿಗಲಿಲ್ಲ. ನಾನು ಕೇಳೋವಂಥದ್ದು, ಸಿದ್ದರಾಮಯ್ಯನವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ಮುಖ್ಯಮಂತ್ರಿ ಅಲ್ಲದೆ ಬೇರೆ ಯಾರೋ ಮುಖ್ಯಮಂತ್ರಿ ಇವಾಗ ಆಗಿದ್ದಿದ್ರೆ ನಾನು ಅವ್ರನ್ನ ಕೇಳ್ತಾ ಇದ್ದೆ. ನಿಮ್ಮನ್ನೇ ಕೇಳ್ತೀನಿ, ನೀವೇನು ಅರಿವುಗೇಡಿ ಅಲ್ಲ, ಅನಕ್ಷರಸ್ಥ ಅಲ್ಲ, ಅಥವಾ ತಿಳುವಳಿಕೆ ಇಲ್ದಿರುವಂಥ ಗಮಾರ ಅಲ್ಲ.
ನೀವು ಭಾಳ ಪ್ರಬುದ್ಧರು, ಅಹಿಂದ ನಾಯಕರು, ಅಭಿನವ ದೇವರಾಜ ಅರಸುರವರು. ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ, ಕರ್ನಾಟಕದ ಈ ಹೋರಾಟದ ಇತಿಹಾಸ ನಿಮಗೆ ಗೊತ್ತಾಗಿಲ್ವಾ? 35 ವರ್ಷಗಳ ಈ ಹೋರಾಟವನ್ನು ಇನ್ನಾದರೂ ಅರ್ಥ ಮಾಡ್ಕೊಳ್ದೆ ವಂಚನೆ ಮಾಡ್ತಾ ಇದ್ದೀರಲ್ಲ, ನೀವು ಮನುಷ್ಯರ? ಯಾಕೆ ಮನುಷ್ಯರ ಅಂತ ಒಬ್ಬ ಮುಖ್ಯಮಂತ್ರಿನ ಕೇಳ್ತಾ ಇದ್ದೀನಿ ಅಂತಂದರೆ, ಏಪ್ರಿಲ್ 5ನೇ ತಾರೀಕು ಸರ್ಕಾರದ ಕಾರ್ಯಕ್ರಮ ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ. ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ ದಿವಸ ವೇದಿಕೆ ಮೇಲೆ, ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು, ಆಂಜನೇಯ ಯಾವ ಬಡ್ತಿಯನ್ನು ನಾವು ಮಾಡ್ತಾ ಇಲ್ಲ, ಅದೆಲ್ಲ ಸುಳ್ಳು, ನೀವ್ಯಾರು ಯಾವ ಹೋರಾಟವನ್ನು ಮಾಡಬೇಕಾಗಿಲ್ಲ, ಒಂದು ವೇಳೆ ಬಡ್ತಿಗಳಾಗಿದ್ದರೆ ಅದನ್ನು ನಾವು ಹಿಂಪಡಿತೀವಿ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇವತ್ತೆಷ್ಟು ತಾರೀಕು? 10 ಮಾತಾಡಿದವರು ಕಳೆದ ತಿಂಗಳು 5ನೇ ತಾರೀಕು, ಅಂದರೆ 35 ದಿವಸ ಆಯಿತು. ಅವರು ಮಾತಾಡಿ 35 ದಿವಸ ಆದಮೇಲೆ ಇವತ್ತಿಗೂ ಕೂಡ ಪ್ರಮೋಷನ್ಗಳು ಆಗ್ತಾ ಇದ್ದಾವೆ, ಸಾವಿರಾರು ಸಂಖ್ಯೆ ಪ್ರಮೋಷನ್ ಅಂತಂದರೆ ನನ್ನ ಒಂದೇ ಪ್ರಶ್ನೆ, ಒಬ್ಬ ಮುಖ್ಯಮಂತ್ರಿ ಏನಾದರೂ ಆದೇಶ ಮಾಡಿದ್ರೆ ಅಧಿಕಾರಿಗಳು ಅದನ್ನು ಪಾಲಿಸ್ತಾರೆ, ಹೌದಲ್ವಾ? ಮುಖ್ಯಮಂತ್ರಿ ಹೇಳಿದ್ರೆ ಅಧಿಕಾರಿಗಳು ಪಾಲಿಸ್ತಾರೆ, ನೋ ಡೌಟ್. ನಾನು ಭಾಸ್ಕರ್ ಪ್ರಸಾದ್, ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಅಲ್ಲಿರೋ ಮರದ ಕೆಳಗಡೆ ಕೂತ್ಕೊಂಡು ಹಳೆ ಚಪ್ಪಲಿ ಒಲಿಯೋನು. ನಾನು ಮಾತಾಡ್ತೀನಿ, ನಾನು ಆದೇಶ ಮಾಡ್ತೀನಿ, ಸರ್ಕಾರ ಕೇಳುತ್ತಾ? ಯಾಕೆ ಕೇಳಲ್ಲ? ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಚಪ್ಪಲಿ ಒಲಿಯೋನು. ಹಂಗಾಗಿ ನನ್ನ ಮಾತನ್ನು ಸರ್ಕಾರ ಕೇಳಲ್ಲ. ಮುಖ್ಯಮಂತ್ರಿ ಮಾತನ್ನು ಸರ್ಕಾರ ಕೇಳಬೇಕು. ಆದರೆ ಇವಾಗ 5ನೇ ತಾರೀಕು ವೇದಿಕೆ ಮೇಲೆ ಮಾತಾಡಿದಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಿದ್ದರೆ, ಸರ್ಕಾರ ಅವ್ರ ಮಾತನ್ನು ಕೇಳಿದ್ದಿದ್ದರೆ, ಬೇಡ್ರಿ ಸೆಕೆ ಜಾಸ್ತಿ ಅಂತ ನಾನು ತೆಗೆದಿಟ್ಟಿದ್ದೀನಿ, ಸರ್ಕಾರ ಅವ್ರ ಮಾತನ್ನು ಕೇಳಿದ್ದಿದ್ದರೆ ಬಡ್ತಿಗಳೆಲ್ಲ ನಿಂತೋಗ್ತಿತ್ತು. ಬಡ್ತಿಗಳು ನಿಂತಿಲ್ಲ ಅಂದರೆ ಅವತ್ತು ಅಲ್ಲಿ ಮಾತಾಡಿದ್ದು ಮುಖ್ಯಮಂತ್ರಿ ಅಲ್ಲ, ನನ್ನಂತೆ ಯಾರೋ ಒಬ್ಬ ಚಪ್ಪಲಿ ಒಲಿಯೋ ವ್ಯಕ್ತಿ. ಹೌದಾ? ನನ್ನಂತೆ ಒಬ್ಬ ಚಪ್ಪಲಿ ಒಲಿಯೋ ವ್ಯಕ್ತಿ ಮಾತಾಡಿದ್ರೆ ಸರ್ಕಾರ ಕೇಳಬೇಕು ಅಂತ ಏನಿಲ್ಲ. ಇಲ್ಲ, ಮುಖ್ಯಮಂತ್ರಿನೇ ಮಾತಾಡಿರೋದು, ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದಾಗ್ತಾ ಇಲ್ಲ ಅಂತ ಏನಾದರೂ ಹೇಳೋದಾದರೆ, ಒಬ್ಬ ಮುಖ್ಯಮಂತ್ರಿ ವೇದಿಕೆ ಮೇಲೆ, ಸರ್ಕಾರಿ ಕಾರ್ಯಕ್ರಮದ ವೇದಿಕೆ, ಈ ಥರ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹೇಳಿದ್ರೆ ಅದು ಲೆಕ್ಕಕ್ಕೆ ಬರಲ್ಲ ನನಗೆ. ಸರ್ಕಾರದ ರೂಲ್ಸಲ್ಲಿದೆ, ಮುಖ್ಯಮಂತ್ರಿ ಸರ್ಕಾರದ ವೇದಿಕೆಯಲ್ಲಿ ಮಾತಾಡಿದ್ರೆ ಅದು ಕಾನೂನು ಆಗಬೇಕು ಅನ್ನೋಂಥ ಕೆಲವು ಕ್ಲಾಸಸ್, ಕೆಲವು ಕಂಡೀಷನಲ್ಲಿ ಇದೆ. ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಅದು ಆದೇಶ ಆಗಬೇಕು ಅಂದರೆ ಮುಖ್ಯಮಂತ್ರಿ ಆಗಿರಬೇಕು ಆ ವ್ಯಕ್ತಿ. ಈಗ ಮುಖ್ಯಮಂತ್ರಿ ಮಾತಾಡಿದ ಮೇಲೆ ಅದು ಆದೇಶ ಆಗಿಲ್ಲ, ಬಡ್ತಿಗಳು ಹೋಗ್ತಾ ಇದ್ದಾವೆ, ಮಾದಿಗ ಸಮುದಾಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ, ಮಾದಿಗ ಸಮುದಾಯದ ಸರ್ಕಾರಿ ನೌಕರರು ಕಣ್ಣೀರಾಗ್ತಾ ಇದ್ದಾರೆ, ಅವರ ಆತ್ಮಗೌರವದ ಪ್ರಶ್ನೆ ಆಗಿದೆ ಅಂದರೆ ನನಗನ್ಸುತ್ತೆ ಬಹುಶಃ ಮುಖ್ಯಮಂತ್ರಿ ಮಾತಾಡಿಲ್ಲ, ಅಲ್ಲಿ ನನ್ನಂತೆ ಯಾರೋ ಒಬ್ಬ ಚಪ್ಪಲಿ ಒಲೆ ವ್ಯಕ್ತಿ ಮಾತಾಡಿರಬೇಕು. ಹಂಗಾಗಿ ಈ ಸರ್ಕಾರದ ಅಧಿಕಾರಿಗಳು ಅವರನ್ನು ಪರಿಗಣಿಸಿಲ್ಲ. ಭಾಸ್ಕರ್ ಪ್ರಸಾದ್ ಮಾತಾಡಿದ್ರೆ ಪರಿಗಣಿಸಲ್ಲ. ನಾನು MLA ಅಲ್ಲ, MP ಅಲ್ಲ, ಮುಖ್ಯಮಂತ್ರಿ ಅಲ್ಲ, ಹೋಗಲೇ ನೀನು ಯಾವನು ಮಾತಾಡಿದ್ದು ಅಂತಾರೆ ನನಗೆ. ನಾನು ಮುಖ್ಯ ಕಾರ್ಯದರ್ಶಿಗೆ ಹೋಗಿ ಕೇಳಿದ್ದೀನಿ, ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಅವ್ರು ನಂಗೆ ಹೇಳಿದ್ರು, ನೀವು ಹೇಳಿದ್ರೆ ಕೇಳೋಕ್ಕಾಗಲ್ಲ, ಕ್ಯಾಬಿನೆಟ್ಟಿಂದ ಬರಬೇಕು ಅಂತ. ಸರಿ ಆಯಿತು, ಕರೆಕ್ಟು, ನೀವು ಹೇಳ್ತಾ ಕೈ ಮುಗದೆ ಬಂದೆ. ಕ್ಯಾಬಿನೆಟ್ಟಲ್ಲಿ ಹೇಳಬೇಕು ಅಂದರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಹೇಳಬೇಕು. ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಹೇಳಿದೆ, ಪೇಪರಲ್ಲಿ ಬಂದಿದೆ, TV ಬಂದಿದೆ, ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ, ವಿಡಿಯೋ ಬೇಕಿದ್ರೆ ಈಗಲೂ ನಿಮಗೆ ಕೇಳಿಸ್ತೀನಿ, ನನ್ನ ಹತ್ರ ಇದೆ. ಆದರೂ ಸರ್ಕಾರದವ್ರು ಕೇಳಿಲ್ಲ ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಆತನನ್ನು ಪರಿಗಣಿಸಿಲ್ಲ ಅಷ್ಟೇ. ಒಬ್ಬ ಕೂಲಿ ಕಾರ್ಮಿಕನೋ, ಗಾರೆ ಕೆಲಸದವನೋ, ಆಟೋ ಡ್ರೈವರು ಅಂತ ಪರಿಗಣಿಸಿರ್ಬೇಕೇನೋ, ನನಗೆ ಗೊತ್ತಿಲ್ಲ. ಇಷ್ಟು ಚೀಪಾಗಿ ಅನ್ನಿಸ್ಕೊಳ್ಳುವಂತಹ ಮಟ್ಟಕ್ಕೆ ಈ ಸರ್ಕಾರ ಇಳಿಬಾರ್ದು. ನಾನು ಹೇಳೋದು ಇಷ್ಟು ಚೀಪ್ ಮಟ್ಟಕ್ಕೆ ಈ ಸರ್ಕಾರ ಇಳಿಬಾರ್ದು. ಇನ್ನೊಂದು ಮಗಳು ಬಂದ್ಬಿಡೋಣ, ಇನ್ನೊಂದು ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ದತ್ತಾಂಶ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತಂದರೆ, ಇಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು, ಎಲ್ಲರನ್ನೂ ಓಲೈಸಬೇಕು, ಎಲ್ಲರನ್ನೂ ಒಪ್ಪಿಸ್ಬೇಕು, ಹಾಗಾಗಿ ದತ್ತಾಂಶವನ್ನು ಕ್ರೋಢೀಕರಿಸಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ದತ್ತಾಂಶವನ್ನು ಇಟ್ಟುಕೊಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ. ನಾನು ಮೊದಲನೇ ಪಾಯಿಂಟಿಗೆ ಮಾತು ಮುಗಿಸ್ತೀನಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದಾಗಿದ್ದಿದ್ರೆ, ಎಲ್ಲರನ್ನೂ ಮಾತಾಡಿ ಒಪ್ಪಿಸ್ಕೊಳ್ಳೋದಾಗಿದ್ದಿದ್ರೆ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ನೀವು ಒಳ ಮೀಸಲಾತಿ ಜಾರಿಗೆ ತರೋಗಿದ್ದಿದ್ರೆ 30 ವರ್ಷ ನಾವು ಕೋರ್ಟ್ಗೆ ಯಾಕಪ್ಪ ಓಡಾಡಬೇಕಿತ್ತು? ಇಲ್ಲೇ ವಿಶ್ವಾಸದಲ್ಲಿ ಮುಗಿಸ್ಬೋದಿತ್ತಲ್ಲ ನೀವು. ಇಲ್ಲಿ ವಿಶ್ವಾಸದಲ್ಲಿ ಮುಗಿಯೋ ಮಾತಲ್ಲ ಇದು. ಹಂಗಾಗಿ ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶ ಕೊಟ್ಟ ನಂತರ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಮಾತಾಡ್ತೀರಿ ಅಂತಂದರೆ ನೀವು ಅರಿವುಗೇಡಿಗಳು, ನಿಮಗೆ ಕಾನೂನಿನ ಪ್ರಜ್ಞೆ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ದತ್ತಾಂಶದ ವಿಚಾರಕ್ಕೆ ಬಂದರು.
ಸುಪ್ರೀಂ ಕೋರ್ಟ್ ಹೇಳಿದೆ ದತ್ತಾಂಶವನ್ನು ಇಟ್ಕೊಂಡು ನೀವು ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ. ಏನು ದತ್ತಾಂಶ ಅಂದರೆ, ನಾನು ಹೇಳ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ನಾಗಮೋಹನ್ ದಾಸ್ ಕಮಿಟಿಯ ಅಧ್ಯಕ್ಷರಾದಂತಹ ಏಕವ್ಯಕ್ತಿ ಸದಸ್ಯ ಏನೋ ಸಮಿತಿ ಅದು, ಅವ್ರಿಗೆ ಬಹುಶಃ ದತ್ತಾಂಶ ಅಂದರೆ ಏನು ಅಂತ ಅರ್ಥ ಆಗಿಲ್ಲ. ಇಲ್ಲಿ ವಕೀಲರಿದ್ದಾರೆ, ನಾನೇನೋ ತಪ್ಪಾಗಿ ಹೇಳಿದ್ರೆ ಅವ್ರು ನನ್ನನ್ನು ಇಲ್ಲೇ ತಿದ್ದುಬಿಡ್ತಾರೆ. ಏಯ್ ಗೊತ್ತಿಲ್ತಾರದಲ್ಲ ಮಾತಾಡಬೇಡ ಸುಮ್ಮನಿರ್ರಿ ಅಂತ ನನಗೆ ಹೇಳ್ತಾರೆ. ಬಟ್ ನನಗೆ ಗೊತ್ತಿರೋದು ಹೇಳ್ತೀನಿ, ಅವರಿಂದನೂ ಕೇಳಿ ತಿಳ್ಕೊಂಡಿರೋದು ಹೇಳ್ತೀನಿ. ದತ್ತಾಂಶ ಅಂದರೆ ಮನೆ ಮನೆಗೆ ಹೋಗಿ ತಲೆನ ಹೇಳ್ಕೊಂಬರೋದು ದತ್ತಾಂಶ ಅಲ್ಲ. ಅದೊಂದು ಸರ್ವೆಗೂ ದತ್ತಾಂಶಕ್ಕೂ ಡಿಫ್ರೆನ್ಸ್ ಇದೆ. ಅಂಕಿಅಂಶ ಬೇರೆ, ದತ್ತಾಂಶ ಬೇರೆ. ನಮ್ಮ ಹತ್ರ ಅಂಕಿಅಂಶಗಳಿದ್ದೇವೆ. ಸುಪ್ರೀಂ ಕೋರ್ಟ್ ಹೇಳಿದಂತಹ ದತ್ತಾಂಶ ತೆಗೆಯುವಂಥದ್ದು ಕರ್ನಾಟಕಕ್ಕೆ ಅನ್ವಯಿಸಲ್ಲ, ಬೇರೆ ರಾಜ್ಯಗಳಿಗೆ ಅನ್ವಯಿಸ್ತದೆ. ಯಾಕೆ ಅಂತಂದರೆ, ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯ ಪ್ರಸ್ತಾಪವೇ ಇರಲಿಲ್ವೋ, ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಅಗತ್ಯವಾದಂತಹ ಅಂಕಿಅಂಶಗಳಿಲ್ಲವೋ, ಆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟಿನ ಒಂದು ದತ್ತಾಂಶವನ್ನು ತೆಗೆದು ಒಳ ಮೀಸಲಾತಿ ಜಾರಿಗೊಳಿಸಿ ಅನ್ನುವಂಥ ಆದೇಶ ಅನ್ವಯ ಆಗುತ್ತೆ. ಕರ್ನಾಟಕದಲ್ಲಿ ನಿಮಗೆ ಬೇಕಾದಂತಹ ದತ್ತಾಂಶವನ್ನು ತೆಗೆಯೋದಕ್ಕೆ ಅಗತ್ಯವಾಗಿರುವಂತಹ ಅಂಕಿ ಅಂಶಗಳು ಇದ್ದಾವೆ, ವರದಿಗಳು ಇದ್ದಾವೆ. ಯಾವುದ್ಯಾವುದು? ಮೊದಲನೇದು ಹಾವನೂರು ವರದಿ. 9% ಮಾದಿಗರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂತಹ ಒಂದು 9% ಮಾದಿಗರು ಅಂತ ಹೇಳುವಂತಹ ದಾಖಲೆ ನಮ್ಮ ಹತ್ರ ಇದೆ. ನಮ್ಮ ಹಿರಿಯ ವಕೀಲರಾದಂಥ ಅರುಣ್ ಕುಮಾರ್ ಹೇಳ್ತಾರೆ, ಯಾವುದೇ ಒಂದು ಡಾಟಾವನ್ನು ನೀವು ಕಲೆಕ್ಟ್ ಮಾಡಿದ್ಮೇಲೆ ನೀವು ಅದನ್ನು ನಿರಾಕರಣೆ ಮಾಡ್ಬೋದು, ಆದರೆ ಅದನ್ನು ಸಾಯಿಸೋಕ್ಕಾಗಲ್ಲ. ಡಾಟಾ ಹೆಂಗೆ ನಾಶ ಆಗುತ್ತೆ? ಅಂಕಿ ಸಂಖ್ಯೆ ಇಷ್ಟಿದೆ ಅಂತ ತೋರಿಸಿದ್ಮೇಲೆ ನಾಶ ಆಗಕ್ಕೆ ಬರಲ್ಲ. ಅದನ್ನು ಒಪ್ಪದೇ ಇರ್ಬೋದು ಅಷ್ಟೇ. ಆದರೆ ನಾವು ಹೇಳೋದು, ನಿಮ್ಮ ಹತ್ರ ಇತ್ತಲ್ಲ ಅವನೂರು ವರದಿ 9% ಹೇಳುವಂಥದ್ದು ತಗೊಳ್ಳಿ. ಸದಾಶಿವ ಆಯೋಗದ ವರದಿ 6% ಅಂತ ಹೇಳುತ್ತೆ, ಎತ್ಕೊಳ್ಳಿ. ಅದನ್ನು ನೀವು ಅವೈಜ್ಞಾನಿಕವಾಗಿದೆ, ಈ ವರದಿಯನ್ನು ಒಪ್ಪಕ್ಕಾಗಲ್ಲ ಅಂದರೆ ಯಾವುದಾದ್ರು ಒಂದು ಕೇಳ್ಬೋದು ನೀವು. ನಾನು ಅವನೂರು ವರದಿ ಒಪ್ಪಲ್ಲ, ಸರಿ ಇಲ್ಲ. ನಾನು ಸದಾಶಿವ ಆಯೋಗದ ವರದಿ ಇಲ್ಲ, ಒಪ್ಪಲ್ಲ, ಸರಿ ಇಲ್ಲ. ಅದು ನಾನು ಮಾಧುಸ್ವಾಮಿ ಆಯೋಗದ ವರದಿ ಸರಿ ಇಲ್ಲ, ಒಪ್ಪಲ್ಲ, ಬೇಡ. ನಾನು ಕಾಂತರಾಜ್ ಆಯೋಗದ ವರದಿಯನ್ನು ಒಪ್ಪಲ್ಲ, ಬೇಡ. ಆದರೆ ಈ 4 ಒಟ್ಟಿಗೆ ಸೇರಿಸಿದ್ರೆ, ಈ 4 ಅಂಕಿ ಅಂಶಗಳನ್ನ ಒಂದು ಗುಡ್ಡೆ ಹಾಕಿ ಅದರಲ್ಲಿ ಅವರೇಜ್ ಪರ್ಸೆಂಟೇಜ್ ತೆಗೆದ್ರೆ ಅದನ್ನೇ ದತ್ತಾಂಶ ಅಂತ ಕರೀತಾರೆ. ಹೌದಲ್ವಾ ಸರ್? ಇಷ್ಟೇ. ಅವನೂರು ವರದಿದ್ದು ಪರ್ಸೆಂಟೇಜು, ಕಾಂತರಾಜ್ ಆಯೋಗದ ವರದಿ ಪರ್ಸೆಂಟೇಜು, ಸದಾಶಿವ ಆಯೋಗದ ಪರ್ಸೆಂಟೇಜು, ಮಾಧುಸ್ವಾಮಿ ಆಯೋಗದ ಪರ್ಸೆಂಟೇಜು, KPSCಯಲ್ಲಿಂತಹ ನೌಕರರ ಜಾತಿವಾರು ಪರ್ಸೆಂಟೇಜ್ ಎಲ್ಲವನ್ನು ತೆಗೆದು ಗುಡ್ಡೆ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕಿದೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನನ್ನ ಹತ್ರ 10 ರೂಪಾಯಿ ಇದೆ, ನಿಮ್ಮ ಹತ್ರ 5 ರೂಪಾಯಿ ಇದೆ, ಇವನ ಹತ್ರ 3 ರೂಪಾಯಿ ಇದೆ, ಇವ್ರ ಹತ್ರ 2 ರೂಪಾಯಿ ಇದೆ, ಅವ್ರ ಹತ್ರ 100 ರೂಪಾಯಿ ಇದೆ. ಇದು ಅಸಮಾನತೆ. ನಿನಗೆ ಯಾಕೆ 100, ನನಗೆ ಯಾಕೆ 10, ನಿನಗೆ ಯಾಕೆ 2, ಎಲ್ಲ ಗುಡ್ಡೆ ಹಾಕೋದು, ನಾವೆಲ್ಲ ಸಮನಾಗಿ ಹಂಚ್ಕೊಳ್ಳೋದಪ್ಪ. ಇದೇ ಕಣ್ರಿ ದತ್ತಾಂಶ ಅಂದರೆ. ಇದನ್ನು ತೆಗಿಯೋಕ್ಕೆ 4 ತಿಂಗಳು ಬೇಕಾ? 2 ದಿವಸ ಸಾಕು, 2 ದಿವಸ ಸಾಕು ಇದನ್ನು ತೆಗಿಯೋಕ್ಕೆ. ಈಗ ಸದನದಲ್ಲಿ ಒಬ್ಬ ಮಂತ್ರಿ ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಇಂತಿಂಥ ಕೇಸಲ್ಲಿ ಇಂತಿಂಥ ಹಗರಣದಲ್ಲಿ ಇಷ್ಟಿಷ್ಟು ಭೂಮಿ ನುಂಗಾಕ್ಬಿಟ್ಟಿದ್ದೀರಿ, ಇಷ್ಟಿಷ್ಟು ಕೋಟ್ಯಾಂತರ ದುಡ್ಡು ನುಂಗಾಕ್ಬಿಟ್ಟಿದ್ದೀರಿ, ಇಂತಿಂಥ ಇಯರ್ನಲ್ಲಿ ಇಂತಿಂಥ ಇದರಲ್ಲಿ ನೀವು ಏನೇನೋ ಅಕ್ರಮ ಮಾಡಿದ್ದೀರಿ, ಇದಕ್ಕೆ ಉತ್ತರ ಕೊಡಿ ಅಂತ. ಪ್ರಶ್ನೆ ಕೇಳಿದಂತಹ 1 ಗಂಟೆ ಅಥವಾ 1 ದಿವಸದಲ್ಲಿ ಅದಕ್ಕೆ ಉತ್ತರ ಸಿದ್ಧವಾಗಿ ಬರುತ್ತೆ. ಚಿಕ್ಕಿ ಪ್ರಶ್ನೆಗಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಸಿದ್ಧವಾಗಿ ಬರುತ್ತೆ. ಯಾವುದೋ ವರ್ಷದ ಅಂಕಿಅಂಶ ಕೇಳ್ತಾನೆ ಯಾವನೋ ಒಬ್ಬ, ಅರ್ಧ ಗಂಟೆಯಿಂದ ಒಂದು ದಿವಸದಲ್ಲಿ ಆ ಚುಕ್ಕಿ ಪ್ರಶ್ನೆಗೆ ಉತ್ತರ ಬರುತ್ತೆ. ಎಲ್ಲಿಂದ ಬರುತ್ತೆ? ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬಕಪಕ್ಷಿಗಳ ಥರ ಕಾಯ್ಕೊಂಡು ಕೂತಿರ್ತಾರೆ, ಸದನದಲ್ಲಿ ಏನು ನಡೀತದೆ ಅಂತ ನೋಡ್ಕೊಂಡು ಕೂತಿರ್ತಾರೆ. ತನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಲ್ಲಿ ಬಂದು ಕೂಡಲೇ ಇಲ್ಲಿ ಅಂಕಿಅಂಶಗಳನ್ನ ಪಟ 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 ತೆಗೆದು ಅಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ಇವತ್ತು ಪ್ರಶ್ನೆ ಕೇಳಿರ್ತಾರೆ, ನಾಳೆ ಬೆಳಗ್ಗೆ ಏನು ಈ ಸಚಿವ ಹೋಗಿ ಕಂಪ್ಲೀಟ್ ಸ್ಟಡಿ ಮಾಡ್ಕೊಂಬಂದು ಹೇಳಲ್ಲ, ಅಧಿಕಾರಿಗಳು ಕೊಟ್ಟಂಥ ಅಂಕಿಅಂಶವನ್ನು ಅಲ್ಲಿ ಕೂತ್ಕೊಂಡು ಓದ್ತಾರೆ. ಅದೇ ಉತ್ತರ. ಅರ್ಧ ಗಂಟೆಲಿ ಅದನ್ನು ತೆಗಿಬೋದಾದರೆ, ಇಲ್ಲಿಂದ ಚಂದ್ರಲೋಕಕ್ಕೆ ಮಂಗಳಗ್ರಹಕ್ಕೆ ಹೋಗೋಷ್ಟು ಟೆಕ್ನಾಲಜಿ ನಮ್ಮ ಹತ್ರ ಇರ್ಬೋದಾದರೆ, ನಾವು ಭೂಮಿಯನ್ನೇ ಕೊರೆದು ಮೆಟ್ರೋ ಟ್ರೈನ್ಗಳನ್ನ ಓಡಿಸ್ಬೋದಾದರೆ, ಸಮುದ್ರದ ಒಳಕ್ಕಿಳಿದು ಸಬ್ಮೆರಿನ್ಗಳನ್ನ ಕಟ್ಬೋದಾದರೆ, ಇಲ್ಲೇ ಕೂತ್ಕೊಂಡು ಲಾಹೋರ್ಗೆ ರಾಕೆಟ್ನ ಆರಿಸುವಂತಹ ಟೆಕ್ನಾಲಜಿ ನಮ್ಮ ಹತ್ರ ಇರಬೇಕಾದ್ರೆ, ಜಾತಿಯ ಅಂಕಿ ಸಂಖ್ಯೆಯನ್ನು ತೆಗೆಯೋದಕ್ಕೆ 4 ತಿಂಗಳು ಬೇಕಾ? ಯಾರಾದರೂ ಇಡಿಯಟ್ಗಳಿಗೆ ಹೇಳಬೇಕು ಈ ಮಾತನ್ನು. ನಮ್ಮಂಥವ್ರಿಗೆ ಹೇಳಿದ್ರೆ ಯಾರು ಕೇಳ್ತಾರೆ? ಈ 4 ತಿಂಗಳಲ್ಲಿ ಆಗಿದ್ದೇನು? ಆಯಿತು, 4 ತಿಂಗಳೇನು, 40 ವರ್ಷ ಒಪ್ಕೋತೀವಿ, ಇನ್ನೂ ಲೇಟ್ ಮಾಡಿ, ಇನ್ನೂ 40 ವರ್ಷ ನಮ್ಮನ್ನು ಹಿಂಗೆ ಸಾಯಿಸಿ ಒಪ್ಕೋತೀವಿ, ಕಾಯ್ತೀವಿ. ಆದರೆ ನಿಮ್ಮದು ನಾಲ್ಗೆ ಇದೆಯಲ್ಲ, ನಾಲ್ಗೆ, ಅದನ್ನು ನಾಲ್ಗೆಯಾಗೆ ಉಳಿಸಿಕೊಳ್ಳಿ. ನಾವು ಮೆಟ್ಟಿ ಸವಸಿ ಬಿಸಾಕುವ ಕೆರವನ್ನು ಹಾಕ್ಸ್ಕೋಬೇಡಿ, ನಾಲ್ಗೆಯನ್ನಾಗಿ ಉಳಿಸ್ಕೊಳ್ಳಿ.
ನೀವು 28ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ನಿಮ್ಮ ಈ ನಾಲ್ಗೆ ಆಡಿದ ಮಾತೇನು? ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ಹೊಸ ನೇಮಕಾತಿ ಇಲ್ಲ, ಬಡ್ತಿ ಇಲ್ಲ, ಪ್ರಮೋಷನ್ ಇಲ್ಲ, ನಮ್ಮ ಹಣನೂ ಎತ್ಕೊಳ್ಳಲ್ಲ. ಆದರೆ ನೀವು ಆ ಕ್ಯಾಬಿನೆಟ್ ಡಿಸಿಷನ್ ಆದಂತಹ ಕೇವಲ 15 ದಿವಸದಲ್ಲಿ ಈ ರಾಜ್ಯದ ಗೃಹ ಇಲಾಖೆಯ ಪರಮೇಶ್ವರ್ ಅವರು ಆಡಳಿತಾತ್ಮಕವಾದ ದೃಷ್ಟಿಯಿಂದ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ಹೊಸದಾಗಿ ನೇಮಕ ಮಾಡ್ಕೋಬೇಕಂತ ನೋಟಿಫಿಕೇಶನ್ ಹೊಡಿಸ್ತಾರೆ. ಹಾಗಿದ್ರೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದಂಥ ನಾಲಿಗೆ ಯಾವುದು? ಈಗ ನೋಟಿಫಿಕೇಶನ್ ಕೊಡಬೇಕು ಅಂತ ಹೊರಟಂತ ನಾಲಿಗೆ ಯಾವುದು? ಅದು ನಾಲಿಗೆಯ, ಇದು ಕೆರವ, ಇದು ಕೆರವ, ಅದು ನಾಲಿಗೆಯ? ಎರಡು ಪ್ರಶ್ನೆಗೆ ಒಂದು ಉತ್ತರ ಬೇಕು ನನಗೆ. ಅಲ್ಲಿಗೆ ಬಿಟ್ಟಿವಿ, ತಾಳ್ಮೆಯಿಂದನೇ ಇದ್ವಿ. ಈ ಹೋರಾಟ ಯಾಕೆ ಉಟ್ಕೋತು ಅಂತ ಹೇಳ್ತಾ ಇದ್ದೀನಿ. ಈಗ ತಾಳ್ಮೆಯಿಂದನೇ ಇದ್ವಿ. ಹೋದ್ರೆ ಏನೋ ಮಾಡ್ಕೋಬೋದು, ತಡಿಬೋದು, ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡಲ್ಲ, ಪರವಾಗಿಲ್ಲ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇದೆ ನಮಗೆ, ಏನು ಬಿಡಿ ಪರಮೇಶ್ವರ್ ಮಾತಾಡಿದ್ರೆ ಆಗೋದಿಲ್ಲ, ಅವ್ರು ಹೆಂಗೂ ಒಳ ಮೀಸಲಾತಿ ವಿರೋಧಿ, ಸುಮ್ಮನೆ ಇದ್ವಿ. ಕೇವಲ ಮತ್ತೆ ಒಂದು ತಿಂಗಳು ಬಿಟ್ಟು ನೋಡ್ತೀವಿ, ಎಚ್ ಸಿ ಮಾದೇವಪ್ಪ ಎದ್ದವ್ರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀವಿ ನಾವು ಅಂತ. ಆವಾಗ ನಾವು ಅಣ್ಣ ಒಂದು ನಿಮಿಷ ಅಲ್ಲಿ ಡಿಸ್ಟರ್ಬ್ ಮಾಡಿಬಿಡಿ. ಆವಾಗ ನಾವು ಒಂದೇ ಮಾತು ಹೇಳಿದ್ದು, ನಿಮ್ಮಪ್ಪನ ಮಗನಾಗಿದ್ದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬು, ರಸ್ತೆಗೆ ಬಾ ನೋಡೋಣ. ಕೇಳಬಾರ್ದಾ? ಅಲ್ಲ, ಹೊರಟಾಗಿ ಕೇಳಬಾರ್ದಾ? ಒಳ್ಳೆ ನಾಲ್ಗೆ ಇಟ್ಕೊಂಡವ್ರಿಗೆ ಒಳ್ಳೆ ಮಾತು ಮಾತಾಡ್ತೀವಿ. ನಮ್ಮ ಕಡೆ ಒಂದು ಮಾತಿದೆ, ಒಳ್ಳೆ ದೇವರಿಗೆ ಹಣ್ಣು ಕಾಯಿ ಪೂಜೆ, ಚಂಡಿ ದೇವರಿಗೆ ಕೆರೆದ ಪೂಜೆ. ನೀನು ಚಂಡಿ ಹಿಡ್ಕೊಂಬಂದ್ರೆ ಕೆರೆದ ಪೂಜೆನೇ, ಒಳ್ಳೆ ದೇವ್ರಾಗ ಬಾ ಹಣ್ಣು ಕಾಯಿ ಪೂಜೆ. ನಿನ್ನ ಕ್ಯಾಬಿನೆಟಲ್ಲಿದ್ದಂತಹ ಡಿಸಿಷನ್ನ ನೀನೇ ವೈಲೇಟ್ ಮಾಡಿ ನಾನು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀನಿ ಅಂದರೆ, ಬ್ಯಾಕ್ಲಾಗ್ ಹುದ್ದೆ ನಿಮ್ಮ ಅಪ್ಪನ ಮನೆ ಸೊತ್ತಲ್ಲಪ್ಪ. 22ರಿಂದ 23 ವರ್ಷಗಳಿಂದ ಪೆಂಡಿಂಗ್ ಆಗಿ ಬಂದಿರುವಂತಹ 36,000 ಜಾಬ್ಗಳದು. ನಮ್ಮ ಕನಸು, ನಮ್ಮ ಮಕ್ಕಳ ಭವಿಷ್ಯ. ಅದನ್ನು ಕೇವಲ 3 ತಿಂಗಳಲ್ಲಿ ತುಂಬಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿ ತೆಂಗಿನಕಾಯಿನಲ್ಲಿರುವಂಥ ಚಿಪ್ಪನ್ನ ಏನೋ ಕಾವನ ಇದನ್ನೆಲ್ಲ ಕಾಯಿನೆಲ್ಲ ಕವರ್ಕೊಂಡು ಖಾಲಿ ಚಿಪ್ ಕೊಡಕ್ಕೆ ಬಂದರೆ ಯಾವನು ಒಪ್ಕೊಳಕ್ಕೆ ರೆಡಿ ಇದ್ದಾನೆ? ಕಾನೂನು ನಿಮಗೆ ಮಾತ್ರ ಗೊತ್ತಿಲ್ಲ, ನಮಗೂ ಗೊತ್ತಿದೆ. ಅದಕ್ಕೆ ಅವರದೇ ಕೋಟೆಗೆ ಹೋದೆ, ಅವ್ರದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಒಳ ಮೀಸಲಾತಿ ಇಲ್ಲದೆ ಬ್ಯಾಕ್ಲಾಗ್ ತುಂಬಿ ಮತ್ತೊಂದ್ಸಲಿ ZPTPನಲ್ಲೋ ಮುಂದಿನ ಚುನಾವಣೆನಲ್ಲೋ ಈ ನಮ್ಮ ಹಟ್ಟಿಗಳಿಗೆ, ಮಾದಿಗರ ಕಾಲೋನಿಗೆ ಓಟ್ ಕೇಳಕ್ಕೆ ಬನ್ನಿ, ನಮ್ಮ ನಾಲ್ಗೆ ಮಾತಾಡಲ್ಲ, ಬಹುಶಃ ಬೂಟ್ ಮಾತಾಡುತ್ತೆ ಅಂತ. ಏನು ತಪ್ಪಿದೆ? ಒಂದು ಕೇಸ್ ಹಾಕಿದ್ದಾರೆ, ಮತ್ತೆ ಹೇಳ್ತಾ ಇದ್ದೀನಿ, ಒಂದಲ್ಲ 100 ಕೇಸ್ ಹಾಕಿ, 100 ಹಾಕಿ, ನಾನು ಇನ್ನೂ 1000 ಸಲ ಅದನ್ನೇ ಮಾತಾಡ್ತೀನಿ. ಯಾಕೆಂದ್ರೆ ನಂದು ನಾಲ್ಗೆ ನಿಮ್ಮ ಥರ ಅಲ್ಲ, 2 ನಾಲ್ಗೆ ಇಲ್ಲ ನಮಗೆ, ನಾವು ಒಂದೇ ಮಾತು ಮಾತಾಡ್ತೀವಿ. ಇದೆಲ್ಲ ಆಯಿತು, ನಮ್ಮ ಪಾದಯಾತ್ರೆ ಶುರುವಾಯಿತು. ನಾನು ಪೊಲೀಸ್ನವ್ರ ಗಮನಕ್ಕೆ ತರ್ತೀನಿ, ನಾವೇನು ಮಾತಾಡ್ತೀವೋ ಅದನ್ನೇ ಮಾಡ್ತೀವಿ, ಅದನ್ನು ಮಾಡಿದ್ದೀವಿ ಕೂಡ. ಈಗಲೂ ಏನು ಮಾಡ್ತೀವಿ ಅಂತ ಹೇಳ್ತೀವಿ, ಕೊನೆಗೆ ಬರೆದಿಟ್ಕೊಳ್ಳಿ, ನಿಮ್ಮ ಸರ್ಕಾರ ಗಮನಕ್ಕೆ ತನ್ನಿ. ಅವತ್ತು ನಾವು ಸರ್ಕಾರಕ್ಕೆ ಕೇಳಿದ್ದು 3ನೇ ತಾರೀಕು ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಎಚ್ಚರಿಕೆ ಕೊಟ್ವಿ. ನಾವು ಅರೆಬೆತ್ತಲೆ ಮೆರವಣಿಗೆ ಮಾಡ್ತೀವಿ, ರಕ್ತವನ್ನು ದಾನ ಮಾಡ್ತೀವಿ, ರಕ್ತ ಹರಿಸ್ತೀವಿ, ಮತ್ತು ಏನು ಪಂಜಿನ ಮೆರವಣಿಗೆ ಮಾಡ್ತೀವಿ, ಪರಕೆ ಜಾಥವನ್ನು ಮಾಡ್ತೀವಿ, ನಮಗೆ ನಾವು ಒಡೆದುಕೊಳ್ಳುವಂತಹ ಚಡಿಯೇಟಿನ ಶಿಕ್ಷೆಯನ್ನು ಕೊಟ್ಕೊಳ್ತೀವಿ, ನಮ್ಮ ಹಕ್ಕನ್ನು ಆಗ್ರಹಿಸ್ತೀವಿ. ನೀವು ಯಾವುದೇ ಕಾರಣಕ್ಕೂ ಹೊಸ ನೇಮಕಾತಿಗಳನ್ನ ಮಾಡಬಾರ್ದು ಅಂತ ಹೊರಟ್ವಿ. ಪ್ರೊಫೆಸರ್ B ಕೃಷ್ಣಪ್ಪನವರ ಸಮಾಧಿಯಿಂದ ಹರಿಹರದಿಂದ ಹೊರಟ್ವಿ. 2-3 ದಿವಸ ಸುಮ್ಮನೆ ಇದ್ವಿ. ಬಹುಶಃ ಎಲ್ಲರೂ ಅಂದ್ಕೊಂಡ್ರು ಇವರು ಬಾಯಿ ಮಾತಿಗೆ ಮಾತಾಡಿದ್ರು, ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಶುರು ಮಾಡಿದ್ವಿ ನಮಗೆ ನಾವು ಚಡಿಯೇಟ್ ಹೊಡ್ಕೊಳ್ಳೋಂಥ ಕೆಲಸವನ್ನು. ಚಿತ್ರದುರ್ಗಕ್ಕೆ ಬಂದ್ವಿ, ರಕ್ತದಾನ ಶಿಬಿರ ಏರ್ಪಡಿಸಿ ನಾವೆಲ್ಲ ರಕ್ತ ಕೊಟ್ವಿ. ಕುಡಿ ರಕ್ತದಾಹ ಪಿಸಾಚಿ, ಸರ್ಕಾರ ಅನ್ನುವಂಥ ರಕ್ತದಾಹ ಇರೋ ಪಿಸಾಚಿ, ಎಷ್ಟು ರಕ್ತ ಕೊಡ್ತೀಯೋ ಕುಡಿಕೋ, ನಮ್ಮ ರಕ್ತ ತಗೊಂಡು ನಮ್ಮ ಹಕ್ಕು ಕೊಡಪ್ಪ ಅಂತ. ಅದಾದಮೇಲೆ ರಕ್ತ ಕೊಟ್ಟು ದಾನ ಮಾಡಿದ್ದು ನಡ್ಕೊಂಡೋಗಿದ್ದು ಕಾರಣಕ್ಕೇನೋ ಸುಮಾರು 4-5 ಜನ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದರು, ಆ್ಯಂಬುಲೆನ್ಸ್ಗೆ ಎತ್ಕೊಂಡೋದ್ರು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು. ಅದರಲ್ಲೂ ಕೂಡ ನನ್ನ ಹೋರಾಟದ ಮತ್ತೊಂದು ಬಹಳ ದೊಡ್ಡ ಶಕ್ತಿ ಸುರೇಶ್ ಅವರು. ಎಲ್ಲಿ ಸುರೇಶ್ ಅವರು ತುಮಕೂರಿನಲ್ಲಿ ಮೂರ್ಛೆ ಬಂದು ಕೆಳಗಡೆ ಬಿದ್ದರು, ಕೋಮಾ ಸ್ಟೇಜ್ಗೆ ಹೋದರು. ಕೋಮಾ ಸ್ಟೇಜ್ಗೆ ಹೋಗಿ ಆಸ್ಪತ್ರೆ ತಗೊಂಡೋದ್ರೆ ಡಾಕ್ಟ್ರ್ ಹೇಳ್ತಾರೆ, ಬಹುಶಃ ಆ ಕ್ಷಣ ಇನ್ಯಾವತ್ತೂ ನನ್ನ ಲೈಫಲ್ಲಿ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹುಶಃ ಇನ್ನೊಂದು ಅರ್ಧ ಗಂಟೆ ಸಾವಾಗ್ಬೋದು, ನೀವು ತಯಾರಾಗಿರಿ ಅಂತ ಹೇಳ್ತಾರೆ. ಸುರೇಶ್ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಹೆಂಗೆ ಆಗಿರ್ಬೇಕು ಆ ಕ್ಷಣ ನಮಗೆ. ಇನ್ನು ಅರ್ಧ ಗಂಟೆ ಸತ್ತೋಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಹೋರಾಟಕ್ಕೆ ಬಂದಂಥ ಜೀವಗಳು ಹಿಂಗೆ ಸಾಯ್ತವೆ ಅಂದರೆ ಹೆಂಗೆ ತಡ್ಕೊಳ್ಳೋದು ನಾವು? ನೋಡೋಣ ಏನಾಗುತ್ತೋ ಅಂತ. ಅರ್ಧ ಗಂಟೆಯಲ್ಲಿ ಇಡೀ ನಮ್ಮ ಭೀಮತಂಡ ಕೂತ್ಕೊಂಡು, ಒಂದು ವೇಳೆ ಹಂಗಾದರೂ ಕೂಡ ನಮ್ಮ ಕೆಲಸ ಏನು, ನಾನೇ ಸತ್ರು ಕೂಡ ಇದು ನಿಲ್ಕೂಡ್ದು, ನೀವು ಮುಂದೆ ಹೋಗ್ಬೇಕು ಅಂತ ಹೇಳಿದ್ವಿ. ನಡೆಯೋದಕ್ಕೆ ಶುರು ಮಾಡಿದ್ವಿ. ಪವಾಡ
ಅವರು ಅರ್ಧ ಗಂಟೆಯಲ್ಲಿ ಸಾಯ್ತಾರೆ ಅಂತ ಹೇಳಿದರು ಡಾಕ್ಟ್ರು. ಆದರೆ ಅರ್ಧ ಗಂಟೆಯಲ್ಲಿ ಸುರೇಶ್ ಎದ್ದು ಕೂತ್ಕೊಂಡ್ರು, ಪ್ರಜ್ಞೆ ಬಂದ್ಬಿಡ್ತು ಅವ್ರಿಗೆ. ಮತ್ತೆ ಮನೆಗೆ ಹೋಗಲಿಲ್ಲ, ನಮ್ಮ ಜೊತೆ ಜಾಯ್ನ್ ಆದರು. ಇದು ನಮ್ಮ ತ್ಯಾಗದ ಹೋರಾಟ. ಆ ಎಲ್ಲವನ್ನೂ ಮಾಡಿದ್ದೀವಿ. ಮತ್ತೆ ಈ ಸಮುದಾಯದ ನೌಕರ ಬಂಧುಗಳಿಗೆ ನಾವು ಮಾತು ಕೊಟ್ಟಿದ್ದೀವಿ, ಬಡ್ತಿ ನೇಮಕಾತಿಯನ್ನು ತಡಿತೀವಿ, ಪ್ರಾಣವನ್ನು ಒತ್ತೆ ಇಟ್ಟಾದರೂ ತಡಿತೀವಿ. ಒಂದು ವೇಳೆ ನಮ್ಮ ಮನೆಗಳಿಗೆ ನಾವು ಮಾತು ಕೊಟ್ಟಿರೋ ರೀತಿ ನಮ್ಮ ಹಕ್ಕನ್ನು ನಾವು ತಗೊಂಡು ಮನೆಗೆ ಬರೋದು ಇದೆಯಲ್ಲ, ಅದು ಸುಳ್ಳು. ಹಕ್ಕನ್ನು ತಗೊಂಡ್ರೆ ಮಾತ್ರ ಮನೆಗೆ ಬರ್ತೀವಿ. ನಾವು ಆಡಿದ ಮಾತಿನಂತೆ ನಮ್ಮ ಹಕ್ಕುಗಳು ಸಿಗಲಿಲ್ಲ ಅಂತಂದರೆ ನಾವು ಮನೆಗೆ ಬರಲ್ಲ, ನಮ್ಮ ಹೆಣಗಳು ವಿಧಾನಸೌಧಕ್ಕೆ ಹೋಗ್ತವೆ. ನಮ್ಮ ಹೆಣಗಳನ್ನ ನೀವು ಸ್ವೀಕಾರ ಮಾಡಬಾರ್ದು ಮನೆಯವರಿಗೆ ಅಂತ ಹೇಳಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಮಾತು ಕೊಟ್ಟು 1 ತಿಂಗಳ ಮೇಲೆ 5 ದಿವಸ ಆಗಿದೆ. ಬಡ್ತಿ ನೇಮಕಾತಿಗಳು ಆಗ್ತಾನೇ ಇದ್ದಾವೆ. ಈ ತಿಂಗಳ 31ನೇ ತಾರೀಕು ಈ ಒಂದು ಏನು ಗಣತಿ ಇದೆಯಲ್ಲ, ಇದು ಮುಗಿದೋಗುತ್ತೆ. ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡಿದ್ರು ಕೂಡ ಬಡ್ತಿಯನ್ನು ರದ್ದುಪಡಿಸದೆ ಕೊಡುವಂಥ ಒಳ ಮೀಸಲಾತಿ ನಮಗೆ ಬೇಕಾಗಿಲ್ಲ. ನಾವು ಭಿಕ್ಷೆ ಪೇಳ್ತಾ ಇಲ್ಲ, ನಾವು ಗುಲಾಮ್ರಲ್ಲ, ನಿಮ್ಮ ಜೀತದ ಆಳುಗಳಲ್ಲ. ನಮ್ಮ ಹಕ್ಕಿದೆ. ನೀವೇನವತ್ತು ನೋಟಿಫಿಕೇಶನ್ ಮಾಡಿದ್ದೀರಿ ಕ್ಯಾಬಿನೆಟ್ನಲ್ಲಿ, ಅದರಂತೆ ನಡ್ಕೋಬೇಕು. ಬಡ್ತಿಗಳನ್ನ ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಅಂತಂದರೆ ಪೊಲೀಸ್ನವ್ರ ಗಮನಕ್ಕೆ ತರ್ತಾ ಇದ್ದೀನಿ, ಇವತ್ತಿಂದ ಈ ಸೆಮಿಫೈನಲ್ ಗೇಮ್ ಶುರುವಾಗಿದೆ. ಫೈನಲ್ ಮ್ಯಾಚ್ ಬೆಂಗಳೂರು. ಇಷ್ಟರೊಳಗಡೆ ಏನು ಬೇಕಾದರೂ ಅನಾಹುತ ಆಗ್ಬೋದು, ಬರೆದಿಟ್ಕೊಳ್ಳಿ. ನಮ್ಮ ಪ್ರಾಣವೂ ಹೋಗ್ಬೋದು, ಗೊತ್ತಿಲ್ಲ ನಮಗೆ. ಎಲ್ಲೋ ಸೀಮೆಣ್ಣೆ ಬೇಕಂಡು ಬೆಂಕಿನೂ ಇಟ್ಕೋಬೋದು, ಇನ್ನೆಲ್ಲೋ ವಿಷನೂ ಕುಡಿಬೋದು. ಯಾಕೆ? ಪಶ್ಚಾತ್ತಾಪ, ರಣಹೇಡಿತನ ಅಲ್ಲ. ನಾನು ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಈ ರಣಹೇಡಿ ಸರ್ಕಾರ ಮತ್ತು ಈ ಬೆಂಗಳೂರಲ್ಲಿ ಕೆಲವರು ಅವರೇ ಮಾತೆತ್ತರು ಫ್ರೀಡಮ್ ಪಾರ್ಕಲ್ಲಿ ಕೂತಿರ್ತಾರೆ ಅಂತ ಬ್ರೋಕರ್ಗಳಿದ್ದಾರೆ. ಆ ಬ್ರೋಕರ್ಗಳ ಕಾಡ್ತಿಂದ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ. ಕ್ಷಮಿಸ್ಬಿಡಿ ನಮ್ಮನ್ನು. ನಮ್ಮ ಕೈಲಿ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕೊಟ್ಟು ಮಾತು ಉಳಿಸ್ಕೊಳ್ದೆ ಮನೆಗೆ ಹೋಗುವಂತಹ ಯಾವ ಪರಿಸ್ಥಿತಿಯಲ್ಲೂ ನಮಗಿಲ್ಲ. ಮುಖ ಎತ್ಕೊಂಡು ಓಡಾಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಕೈನಲ್ಲಿ. ನಾವು ಪ್ರಾಣ ಬಿಟ್ಟು ಬಿಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಅದು ಯಾವಾಗ ಎಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನಾವೇನು ಹಿಂಗೆ ಸಭೆ ಕರೆದು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಇಲ್ಲೇ ಮಾಡಬೇಕು ಇಲ್ಲ. ಹೋಗ್ತಾ ಬಸ್ಸಲ್ಲೇ ಮಾಡ್ಬೋದು, ಹೈವೇಲಿ ಮಾಡ್ಬೋದು, ಯಾವುದೋ ಕಾಡಲ್ಲಿ ಮಾಡ್ಬೋದು, ಗೊತ್ತಿಲ್ಲ. ನಮ್ಮ ಉದ್ದೇಶ ಭಗತ್ ಸಿಂಗ್ ಯೋಚನೆ ಮಾಡ್ತಾಯಿದ್ರು, ಬಹುಶಃ ನನ್ನ ಪ್ರಾಣ ಹೋದರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತ. ಆ ಉದ್ದೇಶ. ಅವತ್ತು ಕ್ರಾಂತಿ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ, ನಾನು ಇರಲಿಲ್ಲ, ನಾನು ಹುಟ್ಟೇ ಇರಲಿಲ್ಲ ಆಗ. ಬಟ್ ಇವತ್ತು ಬರ್ಕೊಡ್ತೀನಿ. 1 ನಿಮಿಷ ಎದ್ದೆ ಅಂತೇಳಿ ನನ್ನ ಎಲ್ಲ ಭೀಮ ಸೈನಿಕರು, ಇವರಲ್ಲಿ ಒಂದೇ ಒಂದು ಜೀವವನ್ನು ಕೂಡ ಬಿಟ್ಟು ಕೊಡುವಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ನನ್ನ ಮಾದಿಗ ಸಮುದಾಯ ಇಲ್ಲ, ಯಾರೂ ಇಲ್ಲ. ಇವತ್ತು ಇವರಿಷ್ಟು ಜನರಲ್ಲಿ ಒಂದೇ ಒಂದು ಜೀವ ಹೋದರೂ ಕೂಡ ಈ ಸರ್ಕಾರ ಸರ್ವನಾಶ ಆಗ್ತದೆ. ಸರ್ವನಾಶ ಮಾಡೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದೀವಿ. ನೀವು ಸರ್ಕಾರ ಕಟ್ಕೊಂಡು ನಾವೇನು ಮಾಡೋಣ? ಈ ಗುಲಾಮ್ರ ಸರ್ಕಾರ, ನಯವಂಚಕರ ಸರ್ಕಾರ, ಎತ್ತ ತಾಯಿಗೆ ಮೋಸ ಮಾಡುವಂಥ ಸರ್ಕಾರ, 67% ಓಟನ್ನು ತಗೊಂಡು ನಮ್ಮದು ಇವತ್ತು ನಾವು ಹಕ್ಕು ಕೇಳ್ತಾ ಇದ್ದೀವಿ, ನಮಗೆ ಕೊಡ್ರಿ ಅಂತಂದರೆ ವಂಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವೆಂಥ ಮಾನಗೇಡಿ ಸರ್ಕಾರ ನಿಮ್ಮದು. ಈ ಸರ್ಕಾರಕ್ಕೆ ಅಂತಿಮವಾದ ಎಚ್ಚರಿಕೆ, ನಿಮ್ಮನ್ನು ಕೆಡೋದಕ್ಕೆ, ನಿಮಗೆ ಸಮಾಧಿ ತೋಡೋದಕ್ಕೆ ನಾವು ನಮ್ಮ ಪ್ರಾಣಗಳನ್ನು ಅರ್ಪಿಸಿ ನಿಂತಿದ್ದೀವಿ. ನಾವೀಗಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಬಸ್ನಲ್ಲೋ, ನಮ್ಮ ಕಾರಲ್ಲೋ, ನಮ್ಮ ಜೇಬ್ನಲ್ಲೋ ಏನಿದಾವೋ ಅದು ನಮಗೆ ಗೊತ್ತು. ಮತ್ತು ಬಲವಂತವಾಗಿ ನೀವೇನಾದ್ರು ತಡೆಯಕ್ಕೆ ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ಸರ್ಕಾರಕ್ಕೆ ಮಾತಾಡಿ. ಮತ್ತೆ ಒಂದು ತಿಳ್ಕೊಳ್ಳಿ, ಪಾದಯಾತ್ರೆ ಪ್ರಾರಂಭವಾದ ಇಲ್ಲಿವರೆಗೂ ನಾವೇನು ಮಾತಾಡಿದೀವೋ ಅದನ್ನೇ ಮಾಡಿದ್ದೀವಿ, ಯಾವುದನ್ನು ಕೂಡ ಕೈ ಬಿಟ್ಟಿಲ್ಲ. ಈಗ ಇಲ್ಲೇನು ಮಾತಾಡ್ತಾ ಇದ್ದೀವೋ ಅವತ್ತು ಚಾಮರಾಜನಗರದ ಮಾದೇಶ್ವರ ಸನ್ನಿಧಿನಲ್ಲಿ ಆ ಮಾದಪ್ಪರಿಗೆ ಏನು ಮಾತು ಕೊಟ್ಟು ಬಂದಿದ್ದೀವೋ. ಯಾರು ತಮಟೆ ಹೊಡೆಯೋದಲ್ಲಿ? ಯಾವ್ರಿ ಅವನು ತಮಟೆ ಹೊಡೆಯೋನು? ಆ ಮಾದಪ್ಪನಿಗೆ, ಆ ಮಾದಪ್ಪನ ಪಾದದ ಮೇಲೆ ಏನು ಪ್ರಮಾಣ ಮಾಡಿ ಬಂದಿದ್ದೀವಿ, ನಾವು ನಮ್ಮ ಮನೇಲಿ ನಮ್ಮ ಹೆಂಡತಿ ಮಕ್ಕಳಿಗೆ ಏನು ಮಾತು ಕೊಟ್ಟು ಬಂದಿದ್ದೀವಿ, ಅದನ್ನೇ ನಡ್ಸ್ಕೊಂಡ್ರೆ ಮಾತ್ರ ನಾವು ನಮ್ಮ ಅಪ್ಪನ ಮಕ್ಕಳಾಗ್ತೀವಿ. ಇಲ್ದಿರಿಲ್ಲ, ನಾವು ಅದನ್ನು ನಡ್ಸ್ಕೊತೀವಿ. ಅದಾಗಬಾರ್ದು ಅಂದರೆ ನಿಮ್ಗೆ ಈಗಲೂ ಕಾಲಾವಕಾಶ ಇದೆ. ಇನ್ನು 2 ದಿವಸ ಟೈಮ್ ಕೊಡ್ತೀವಿ. ಬೆಂಗಳೂರಿನಲ್ಲಿ ಗುರುಮೂರ್ ತಂಡ ಇರ್ತಾರೆ, ನಾವಿಲ್ಲಿದ್ದೀವಿ, ಅವ್ರ ತಂಡ ಇದೆ. ಸರ್ಕಾರ ಜೊತೆಲಿ ಮಾತಾಡಿ, ಮಾನಿಗೇಡಿ ಸರ್ಕಾರವೇ, ನೀನು ಕೊಟ್ಟಂತ ನಾಲ್ಗೆ ಮೇಲೆ ನಡ್ಕೊ. ಬಡ್ತಿಯನ್ನು ಸ್ಟಾಪ್ ಮಾಡಿಸಿದ್ವಿ ಅಂತ ಹೇಳಿದ್ರಲ್ಲ, ಸ್ಟಾಪ್ ಮಾಡಿಸಿ. ಆಮೇಲೆ ಈ ಸಮೀಕ್ಷೆ ವಿಚಾರಕ್ಕೆ ಬಂದರೆ, ಕೂತ್ಕೊಳ್ಳಿ, ಸಮೀಕ್ಷೆ ವಿಚಾರಕ್ಕೆ ಬಂದರೆ ಎಂಥ ವಂಚನೆ ಮಾಡ್ತಾ ಇದ್ದಾರೆ ಅಂತಂದರೆ, 2 ನಿಮಿಷದಲ್ಲಿ ನನ್ನ ಮಾತು ಮುಗೀತದೆ. ಸಮೀಕ್ಷೆನಲ್ಲಿ ಮೊದಲನೇದಲ್ಲಿ ಆದಿ ಕರ್ನಾಟಕ ಅಂತ ಬರೀತಾ ಇದ್ದಾರೆ, ಅದು ಆ್ಯಪಲ್ಲಿ. ಆಮೇಲೆ 61 ಕಾಲಮ್ ಬಂದರೆ ಮಾದಿಗ ಅಂತ ಎಂಟ್ರಿ ಆಗ್ತಾ ಇದೆ. ಓಕೆ ಕೊಟ್ಟರೆ ಮಾದಿಗ ಅನ್ನೋದೇ ಕಾಣೆ ಆಗ್ತಾ ಇದೆ. ಇದು ನೆನ್ನೆ ನಡೆದಿರೋದು ಕೆಂಗೇರಿನಲ್ಲಿ, ಬೆಂಗಳೂರಿನ ಕೆಂಗೇರಿನಲ್ಲಿ. ಇನ್ನು ಇಲ್ಲಿ ಅಥಣಿ ಮತ್ತು ಸೌದತ್ತಿನಲ್ಲಿ
ಕಾಲಮ್ ನಂಬರಲ್ಲಿ ಮಾದಿಗ ಅನ್ನೋದೇ ಕಾಣ್ತಾ ಇಲ್ಲ ಅಲ್ಲಿ. ಮಾದಾರ್ನ ಕಾಲಮ್ ನಂಬರ್ 22 ತೊಗೊಂಡೋಗಿದ್ದಾರೆ, ಮಾದಿಗ ಅನ್ನೋದು 69ಕ್ಕೆ ಇಟ್ಟಿದ್ದಾರೆ. ಮಾದಿಗ ಮತ್ತು ಮಾದಾರ ಬೇರೆ ಬೇರೆನೇ ಅಲ್ಲ, ಯಾವ ಕಾರಣಕ್ಕೂ ಬೇರೆ ಅಲ್ಲ. ನಮ್ಮನ್ನು ಯಾಕೆ ಸಪ್ರೇಟ್ ಕಾಲಮಲ್ಲಿ ತೋರಿಸ್ಬೇಕು? ನಾವೆಲ್ಲ ಮಾದಿಗ ಅಂತಾನೆ ತೋರಿಸ್ತೀವಿ ಅಂತ ನೋಡಿದ್ರೆ ಅಲ್ಲಿ ಮಾದಿಗ ಅನ್ನೋ ಪದವೇ ಓಪನ್ ಆಗ್ತಾ ಇಲ್ಲ ಅಪ್ಲಿಕೇಶನಲ್ಲಿ. ಅಷ್ಟೆಲ್ಲ ಯಾಕೆ? ನಮ್ಮ ಬಾಲಸ್ವಾಮಿ ಅಣ್ಣವ್ರ ಮನೆಗೆ ನಿನ್ನೆ ಸಮೀಕ್ಷೆಯವ್ರು ಬಂದಿದ್ದಾರೆ, 15-20 ನಿಮಿಷ ಕೂತಿದ್ದಾರೆ, ಅಪ್ಲಿಕೇಶನ್ನೇ ಓಪನ್ ಆಗ್ತಾ ಇಲ್ಲ. 31ನೇ ತಾರೀಕು ಡೆಡ್ಲೈನ್ ಅಂತೆ, 58,000 ಜನ ಕೆಲಸ ಮಾಡ್ತಾ ಇದ್ದಾರಂತೆ. ಈಗ ಕೊಟ್ಟಿರುವಂಥ ಅಪ್ಲಿಕೇಶನ್ ಏನು ಆ್ಯಪ್ ಇದೆಯಲ್ಲ, ಫೋನ್ ಆ್ಯಪು, ಅದು ಕೆಲಸ ಮಾಡಬೇಕು ಅಂದರೆ 5G ಫೋನ್ ಇರಬೇಕು. 4G ಫೋನಲ್ಲೋ 3G ಫೋನಲ್ಲೋ ಅದು ಸಮರ್ಥವಾಗಿ ವರ್ಕ್ ಆಗಲ್ಲ. ಈ 58,000 ಉದ್ಯೋಗಸ್ಥರು ಏನಿದಾರಲ್ಲ, ನೌಕರರು, ಈಗ ಸಮೀಕ್ಷಾದಾರರು, ಅವರೆಲ್ರಿಗೂ 5G ಫೋನನ್ನೇನು ಸರ್ಕಾರ ಸಪ್ಲೈ ಮಾಡಿಲ್ಲ, ಯಾವ ಟ್ಯಾಬನ್ನು ಕೊಟ್ಟಿಲ್ಲ, ತಮ್ಮದೇ ಫೋನ್ ಉಪಯೋಗಿಸ್ತಾ ಇದ್ದಾರೆ. ನನ್ನ ಫೋನು ಯಾವ ಕಂಡೀಷನ್ಗಿದೆ ಅಂತ ನನಗೆ ಮಾತ್ರ ಗೊತ್ತು. ಅವ್ರ ಫೋನ್ಗೆ ಈ ಅಪ್ಲಿಕೇಶನ್ ಆಗಿ ಹೋಗಿ ಕೆಲಸ ಮಾಡಿದ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಕೊನೆಗೇನಾಗುತ್ತೆ? ಸಮೀಕ್ಷೆ ಸೀಮಿತವಾದಂಥ ಅವಧಿನಲ್ಲಿ ಆಗಲ್ಲ. ಒಂದು ಟೈಮ್ ತೊಗೊಳ್ತಾರೆ, ಮತ್ತಷ್ಟು ಪ್ರಮೋಷನ್ಗಳನ್ನ ತುಂಬಿ 36,000 ಇರುವಂತಹ ಉದ್ಯೋಗಗಳ ಸಂಖ್ಯೆಯನ್ನು ಅರ್ಧಕ್ಕರ್ಧ ಇಳಿಸ್ತಾರೆ. ಹೆಂಗೆ? ಪ್ರಮೋಷನ್ ಕೊಟ್ಟು ಎಲ್ಲ ಮೇಲಂತದ ಉದ್ಯೋಗಗಳನ್ನ ಫಿಲಪ್ ಮಾಡಿದ್ರೆ ಕೆಳಗಡೆ ಉಳಿಯೋದು ಯಾವುದು? ಕಸ ಗುಡಿಸೋವು, ಗೇಟ್ ಕಾಯೋದು, ಟೀ ತರೋದು, ಇಂಥ ಕೆಲಸ ಉಳಿತದೆ. ಬೇರೆ ಯಾವುದು ಉಳಿತದೆ? ನಮಗೆ ಎಲ್ಲ ಫಿಲಪ್ ಆಗ್ತದೆ. ಇಷ್ಟು ಮುಗಿಸ್ತೀನಿ. ಸಮೀಕ್ಷೆ ಹಿಂಗೆ ದಿನ ಲೇಟ್ ಆಗುತ್ತೆ. ಎರಡನೇದೇನಾಗುತ್ತೆ? ಅವೈಜ್ಞಾನಿಕವಾಗಿ ನಡೀತಾ ಇದೆ ಅಂತ ನಾವೇ ಇವಾಗ ಮಾತಾಡೋದು ಶುರು ಮಾಡಿಬಿಟ್ವಾ? ಈ ಸಮೀಕ್ಷೆ ಅವೈಜ್ಞಾನಿಕವಾಗಿ ನಡೀತಾ ಇದೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವೇ ಮಾತಾಡಿದ್ವಾ? ನಾಗಮೋಹನ್ ದಾಸ್ ಕಮಿಟಿಗೆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಾ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಾ? ಅದೆಲ್ಲವನ್ನು ಅವರು RT ಆ್ಯಕ್ಟ್ ಕಲೆಕ್ಟ್ ಮಾಡ್ತಾರಾ? ನಾಳೆ ದಿವಸ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ಹೋಗುತ್ತಾ? ಅವೈಜ್ಞಾನಿಕ ಅಂತ ಇವರೇ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಅವೈಜ್ಞಾನಿಕವಾದಂಥ ವರದಿ ಅಂಕಿಅಂಶಗಳನ್ನ ಹೆಂಗೆ ಜಾರಿಗೊಳಿಸ್ತೀರಂತ ಅವರೇ ಕೋರ್ಟ್ಗೆ ಹೋಗ್ತಾರಾ? ಸಾಯನ ನಾವು ಅವತ್ತು ಮತ್ತೆ ಒಂದೇ 1 ಗಂಟೆ ಟೈಮ್ ಕೊಡ್ರಿ. ನಿಮ್ಮ ಕಾನೂನು ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮ ಯೋಜನಾ ಇಲಾಖೆ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮಂಡಳಿ, ಇಷ್ಟು ಜನನ ಕೂರಿಸಿ 1 ಗಂಟೆನಲ್ಲಿ ಈ ಇಡೀ ಸಮೀಕ್ಷೆಯನ್ನು ಹೇಗೆ ಮಾಡ್ಬೋದು, ದತ್ತಾಂಶ ಹೇಗೆ ತೆಗಿಬೋದು ನಾನು ಹೇಳ್ಕೊಡ್ತೀನಿ ಅಂತ ನಮ್ಮ ಹಿರಿಯ ವಕೀಲರಾದ ಅರುಣ್ ಕುಮಾರ್ ಅವರು ಸರ್ಕಾರವನ್ನು 1000 ಸಾರಿ ಕೇಳಿದ್ರು. 1 ಗಂಟೆ ಕೊಟ್ಟಿದ್ರೆ ಸಾಕಾಗಿತ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ನಮ್ಮ ಕೈನಲ್ಲಿ ನಮ್ಗೆ ಆ ಶಕ್ತಿ ಇದೆ, ಆ ತಾಕತ್ತಿದೆ. ನಮಗೆ 1 ಗಂಟೆ ಟೈಮ್ ಕೊಡಲಿಲ್ಲ, ಇವ್ರಿಗೆ 4 ತಿಂಗಳು ಟೈಮ್ ಕೊಡಬೇಕಂತೆ ನಾವು ಕೊಟ್ಟಿದ್ದೀವಿ. ಹೋಗ್ಲಿ, ನ್ಯಾಯವಾಗಿ ಮಾಡ್ತಾ ಇದ್ದಾರಾ? ನಾಗಮೋಹನ್ ದಾಸ್ ಅವ್ರಿಗೆ ಕೇಳ್ತೀವಿ, ಒಂದು ಅಪ್ಲಿಕೇಶನನ್ನು ಸರ್ವರ್ ಪ್ರಾಬ್ಲಮ್ ಇಲ್ಲದೆ ಕರ್ನಾಟಕದಾದ್ಯಂತ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು? ಕರ್ನಾಟಕ ಅಂತಂದರೆ MG ರೋಡ್ ಮಾತ್ರ ಇಲ್ಲ, ಕರ್ನಾಟಕ ಅಂದರೆ ಶಿರಾಡಿ ಘಾಟ್ ಇದೆ. ಕರ್ನಾಟಕ ಅಂತಂದರೆ ಕೇವಲ ಕೋರಮಂಗಲದ ಏನೋ ಅಪಾರ್ಟ್ಮೆಂಟ್ಗಳಲ್ಲ. ಕರ್ನಾಟಕ ಅಂತಂದರೆ ದಾಂಡೇಲಿ ಫಾರೆಸ್ಟ್ ಇದೆ. ಕರ್ನಾಟಕ ಅಂದರೆ ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟಿನವರು, ಬೆಟ್ಟಗುಡ್ದವರು, ನೆಟ್ವರ್ಕ್ ಅಂದರೆ ಏನು ಅಂತ ಗೊತ್ತಿಲ್ದಿದ್ದವರು, ಕರೆಂಟನ್ನು ನೋಡದೇ ಇದ್ದವರು ಎಲ್ಲರೂ ಇದ್ದಾರೆ. ಅಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಬುಡಕಟ್ಟಿನವರು, ಆದಿವಾಸಿಗಳಿದ್ದಾರೆ. ಅವರನ್ನು ಕೂಡ ಈ ಗಣತಿಗೆ ಸೇರಿಸ್ಕೋಬೇಕು. ಅಲ್ಲಿ ಫೋನ್ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರ ಮುಂದೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಯಾವನಿಗೆ ಅರ್ಥ ಆಗ್ತದೆ? ಅವ್ರು ಕರೆಂಟೇ ನೋಡಿಲ್ಲ. ಇಷ್ಟು ಸೂಕ್ಷ್ಮತೆ ಗೊತ್ತಿಲ್ಲದೆ ಇರುವಂತಹ ಈ ಒಂದು ಆಯೋಗ ಆ ಅಪ್ಲಿಕೇಶನನ್ನು ಸರಿಯಾಗಿ ಪರಿಶೀಲನೆ ಮಾಡಿ, ಎಸ್ ವಿ ಕ್ಯಾನ್ ಗೋ ಇಟ್, ಇದು ಆಗುತ್ತೆ ನಮ್ಮ ಕೈನಲ್ಲಿ ಅಂತ ಪರಿಶೀಲನೆ ಮಾಡಿ ತೊಗೊಂಡೋಗ್ಬಿಟ್ಟು ಯಾವುದಂದ್ರೆ ಅದು ಸಿಕ್ಕಿದ್ದು ಫೋನ್ಗೆ 5G ಲೆವೆಲಲ್ಲಿ ವರ್ಕ್ ಮಾಡಬೇಕಾಗಿರುವಂಥ ಅಪ್ಲಿಕೇಶನ್ನ 3G ಲೆವೆಲಲ್ಲಿ ಇರೋದು ಫೋನ್ಗೆ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಕೆಲಸ ಹೆಂಗಾಗುತ್ತೆ? ಪಾಪ ಟೀಚರ್ಗಳಿಗೆ ಬೈಬಾರ್ದು. ಸಮೀಕ್ಷೆಗೆ ಬಂದಿರೋರಿಗೆ ಕಣ್ಣಲ್ಲಿ ನೀರು ಹಾಕತ್ತಿದ್ದಾರೆ. ನನ್ನ ಫೋನ್ ತೆಗೆದು ನೋಡಿ, 1,000 ಮೆಸೇಜ್. ಸಾರ್, ಅಣ್ಣ ನಮ್ಮನ್ನು ಸಮೀಕ್ಷೆ ಕಳಿಸಿದ್ದಾರೆ, ಓಪನ್ನೇ ಆಗ್ತಿಲ್ಲ, ಈ ಮನೆಯವ್ರು ನೋಡಿದ್ರೆ ಬೈತಾ ಇದ್ದಾರೆ. ಇನ್ಯಾರೋ ನಮ್ಮದು ಏನೋ ಆಧಾರ್ ಕಾರ್ಡ್, ರೇಷನ್ ಕಾರ್ಡಲ್ಲಿ 4 ಜನ ಇದ್ದೀವಿ, ರೇಷನ್ ಕಾರ್ಡ್ಸ್ ಮಾಡಿಸಿದ ನಂತರ 2 ಮಕ್ಕಳು ಇಟ್ಟಿದ್ದಾರೆ, ಅವ್ರನ್ನ ಸೇರಿಸ್ಕೊಳ್ಳೋಕ್ಕೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ತೊಗೊತೀವಿ, ಬೇರೆ ತೊಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಆ 2 ಮಕ್ಕಳೆಲ್ಲಿ ಹೋಗ್ಬೇಕು? ಈ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳದೆ ಈ ನಾಗಮೋಹನ್ ದಾಸ್ ಸಮಿತಿ ಹೆಂಗೆ ಫೀಲ್ಡ್ಗಳಿತ್ತು? ಏನು ಜ್ಞಾನ ಇಲ್ವ ಅವರಿಗೆ? ಈ ಸಮಿತಿಗೆ ಟ್ರೈನಿಂಗ್ ಬೇರೆ ಆಯಿತು. ಯಾರು ಕೊಟ್ಟಿದ್ದು ಟ್ರೈನಿಂಗು? ಈ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಹೆಂಗೆ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ರು? ಈಗ ನಮ್ಮ ಸಾಕ್ಯ ಸುಂದರ್ ಅವ್ರು ಹೇಳಿದಾಗೆ ಪ್ರಾರಂಭ ಆಗಿ 5 ದಿವಸ ಆಗಿದೆ. ಇಲ್ಲಿವರೆಗೂ ಕೆಲವು ಏರಿಯಾಗಳಿಗೆ, ಮಾದಿಗರಿರುವಂಥ ಏರಿಯಾಗಳಿಗೆ ಸಮೀಕ್ಷೆದಾರರೇ ಬಂದಿಲ್ಲ.
ಮತ್ತೆ ಈ 58,000 ಜನ ಎಲ್ಲೋದ್ರು? ಕುಂಟೆಬಿಲ್ಲೆ ಆಡಕ್ಕೆ ಹೋಗೋರ? ಎಷ್ಟು ಪ್ರಶ್ನೆಗಳಿದಾವಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಇಷ್ಟೆಲ್ಲ ಅನ್ಯಾಯಗಳನ್ನ ಇಟ್ಕೊಂಡು ನಾವು ಈ ಸರ್ಕಾರ ಕೇಳ್ತಾ ಇರೋದು, ಇನ್ನು ಈ ನವರಂಗಿ ಆಟ ಆಡಬೇಡಿ. ನಾವು ಬೈತೀವಿ, ಕೆರಳ್ತೀವಿ, ಸರ್ಕಾರವನ್ನು ಅಸಭ್ಯವಾಗಿ ಗದರ್ತೀವಿ, ಪ್ರಾಣ ಕೊಡ್ತೀವಿ ಅಂತೀರಿ, ಚಾಟಿ ಹೊಡ್ಕತೀವಿ ಅಂತ ಹೇಳ್ತೀವಿ. ಹಿಂಗೆಲ್ಲ ಮಾಡಬಾರ್ದು, ಇದು ನಾಗರಿಕತೆ ಅಲ್ಲ ಅಂತ ನನಗೆ ಪಾಠ ಮಾಡಕ್ಕೆ ಬರುವಂಥ ಪುಣ್ಯಾತ್ಮರಿಗೆ ಹೇಳೋದು, ನಿಮ್ಮ ಪಾಠದ ಅಗತ್ಯ ನನಗಿಲ್ಲ. ನಾವೇನು ಮಾಡಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಹೇಳ್ತಾ ಇದ್ದೀವಿ. ನಿಮಗೆ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು ಸರ್ಕಾರದ ವಿರುದ್ಧ ಬೆಳಗ್ಗೆ ಸಾಕೋದ್ರ ಜೈ ಅಂದ್ಬಿಟ್ಟು ಮನೆಗೆ ಹೋಗೋದ್ರ ಬದಲಾಗಿ ನಾವು ಹೇಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಚೇಂಬರ್ಗೆ ಹೋಗಿ ಆರ್ಡರ್ ಕಾಪಿ ಕೊಡದೆ ಹೋದರೆ ಇಲ್ಲೇ ಚಾಪೆ ಹಾಸ್ಕೊಂಡು ಮಲಿಕತ್ತೀವಿ ಅಂತ ಹಿಂಗೆ ಗದರದ್ವಲ್ಲ, ಆ ಕೆಲಸ ಮಾಡಿ ಬಡ್ತಿಯನ್ನು ಕ್ಲೋಸ್ ಮಾಡಿಸ್ ಬನ್ನಿ. ಆಮ್ಯಾಗೆ ನಿಮ್ಮ ಸಮೀಕ್ಷೆಯಲ್ಲಿ ಏನೇ ತೊಡಕುಗಳಿದ್ರು ಸರಿಯೆಲ್ಲ ಮಾಡಿಕೊಂಡು ಇನ್ನು 1 ವರ್ಷದ ನಂತರ ಹೋಗಿ ಇಂಪ್ಲಿಮೆಂಟ್ ಮಾಡಿ. ಯಾಕೆ ಹೇಳಿ? ಹೊಸ ನೇಮಕಾತಿ ಇಲ್ಲ, ಬ್ಯಾಕ್ಲಾಗ್ ತುಂಬಲ್ಲ, ಪ್ರಮೋಷನ್ ಕೊಡಲ್ಲ. ನೀವು ಆನಂತರ ಒಳ ಮೀಸಲಾತಿಯನ್ನು ನಿಧಾನ ಮಾಡಿದ್ರೆ ಈ ಕರ್ನಾಟಕದ ಜನರಲ್ ಕ್ಯಾಟಗರಿ ಜನರು ಏನಿದಾರಲ್ಲ ಅವರು ಬಂದು ಒದಿತಾರೆ ನಿಮಗೆ. ಇಡೀ ಆಡಳಿತ ಯಂತ್ರ ಸ್ಟಾಪ್ ಆಗಿಬಿಡುತ್ತೆ. ಒಳ ಮೀಸಲಾತಿ ಇವತ್ತೇ ಮಾಡಿ ಅಂತ ನಾವು ಕೇಳೋದೇ ಇಲ್ಲ. ಬಡ್ತಿ ಸ್ಟಾಪ್ ಮಾಡಿ ಫಸ್ಟ್. ಇಷ್ಟನ್ನು ಮಾಡಿಸಿ ಆ ನಂತರ ನೀವು ಈ ಹೋರಾಟವನ್ನು ಹೇಗೆ ನಿಲ್ಲಿಸ್ಬೋದು, ಶಾಂತಿಗೊಳಿಸ್ಬೋದು ಅಂತ ನೋಡಿ. ಬಡ್ತಿ ನೇಮಕಾತಿಯನ್ನು ನಿಲ್ಲಿಸ್ದೆ ಕೇವಲ ಫೀಲ್ಡ್ಗೆ ಹೋಗಿ ಮಾದಿಗಾಂತ ಬರ್ಸಿ ಅಂತಂದರೆ ತೆಂಗಿನಕಾಯಿ ಎಲ್ಲ ಖಾಲಿ ಆದಮೇಲೆ ಚಿಪ್ಪನ್ನು ಕೊಟ್ಟಂಥ ಕೆಲಸಕ್ಕೆ ನಾವು ಒಗ್ಗಕ್ಕೆ ರೆಡಿ ಇಲ್ಲ. ನನಗೆ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಬದುಕಿದ್ದು ಕೂಡ ಅರ್ಥ ಇಲ್ಲ. ನಾಲ್ಗೆಯಲ್ಲಿ ಮಾತಾಡಾಗಿದೆ, ಆ ಆಡಿದ ಮಾತಿಗೆ ನಾವು ಭದ್ರಾಗಿರಬೇಕು. ಇಲ್ದಿದ್ರೆ ನನ್ನೊಂದು ಸಿದ್ದರಾಮಯ್ಯ ನಾಲ್ಗೆ ಅಂದ್ಬಿಡ್ತಾರೆ ನಾನು ಅಷ್ಟು ಅವಮಾನಕ್ಕೆ ಒಳಗಾಗಕ್ಕೆ ರೆಡಿ ಇಲ್ಲ. ನನ್ನ ನಾಲ್ಗೆ ಯಾವತ್ತೂ ಅಂಬೇಡ್ಕರ್ ನಾಲ್ಗೆ ಆಗಿರ್ಬೇಕು, ನನ್ನ ನಾಲ್ಗೆ ಜಗಜೀವನ್ ರಾಮ್ ನಾಲ್ಗೆ ಆಗಿರ್ಬೇಕು, ನನ್ನ ನಾಲ್ಗೆ ಪ್ರೊಫೆಸರ್ ಕೃಷ್ಣಪ್ಪನ ನಾಲ್ಗೆ ಆಗಿರ್ಬೇಕು, ನನ್ನ ನಾಲ್ಗೆ ಬುದ್ಧ ಬಸವಣ್ಣ ನಾಲ್ಗೆ ಆಗಿರ್ಬೇಕು. ನನ್ನ ನಾಲ್ಗೆ ಅಲ್ಲೊಂದು ಮಾತಾಡಿ ಇಲ್ಲಿ ನಾನು ಆಡಿಲ್ಲ ಅನ್ನುವಂತಹ ಸಿದ್ದರಾಮಯ್ಯನ ನಾಲ್ಗೆ ಆಗೋದು ಬೇಡ. ಅದು ನನಗೆ ಬಹಳ ಅವಮಾನದ ಕೆಲಸ. ಹಾಗಾಗಿ ಪೊಲೀಸ್ನವರೇ ಸರ್ಕಾರಕ್ಕೆ ಎಚ್ಚರಿಸಿ ಅದೆಷ್ಟು ಬೇಗ ಬಡ್ತಿ ನೇಮಕಾತಿಯನ್ನು ತಡೆ ಹಿಡಿಯೋದಕ್ಕೆ ಅಥವಾ ಸರ್ಕಾರದ ಕಾನೂನು ಇಲಾಖೆ ಜೊತೆ ನಾವು ಮಾತಾಡೋದಕ್ಕೆ ಏರ್ಪಾಡು ಮಾಡ್ತೀರೋ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾ, ಭಾಳ ದೀರ್ಘವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ ನಿಮ್ಮೆಲ್ರಿಗೂ ಹೊಂದಿಸಿ ತಮ್ಮೆಲ್ಲರಲ್ಲೂ ಕೊನೆಯದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೂನ್ 9ನೇ ತಾರೀಕು ಅಂತಿಮವಾದಂತಹ ದಿವಸ. ಆಗಲೇ ಅಮ್ಮನವರು ಕೂಡ ಹೇಳಿದ್ರು, 9ನೇ ತಾರೀಕಿನ ನಂತರ 1 ದಿವಸ ಕಮ್ಮಿ ಆದರೂ ಕೂಡ ಈ ಸರ್ಕಾರದ ವಿರುದ್ಧ ರೋಡ್ಗಿಳಿತೀವಿ ಅಂತ. ಹಾಗೆ ಜೂನ್ 9ಕ್ಕೆ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಭಾಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟು, ಅವತ್ತೂ ಕೂಡ ಸಾಧ್ಯ ಆಗಲಿಲ್ಲ ಅಂದರೆ ಆ ನಂತರ ಸರ್ಕಾರ ಕೇಳಬೇಕು, ನಿಮ್ಮ ಹಣ ಎತ್ತುತ್ತೀವಿ ನಾವು, ನಿಮಗೆ ಸಮಾಧಿ ತೋಡ್ತೀವಿ ನಾವು. ನಿಮ್ಮ ಪಕ್ಷ ಇನ್ಯಾವತ್ತಾದರೂ ಒಂದು ಓಟ್ ಕೇಳ್ಕೊಂಡಾದರೂ ಕೂಡ ನಮ್ಮ ಮನೆಯ ಬಾಗಿಲುಗಳಿಗೆ ಬಂದರೆ ಕುಂಡಿ ಮೇಲೆ ಒದ್ದು ಓಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಟ್ಟು ಬರಬೇಕು ನಾವು. ಹಾಗಾಗಿ ಜೂನ್ 9ನೇ ತಾರೀಕು ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು. ಬರ್ತೀರಾ? ಎಷ್ಟು ಜನ ಬರ್ತೀರಿ? ನೀವು ಯಾರು ಬರಲ್ವೇನವ? ನಿಮಗೋಸ್ಕರ ಇಷ್ಟೊತ್ತು ಮಾತಾಡಿದೆ. ನೀವೆಲ್ಲರೂ ಬರಬೇಕು. ನೀವೆಲ್ಲರೂ ಬರ್ದಿದ್ರೆ ಏನು ಹೇಳಿ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ. ನೀವು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಹೆಂಗೆ ಹೋಗ್ತೀರಾ ಅಲ್ವಾ? ಹಂಗೆ ಇಲ್ಲಿಗೆ ಬರಬೇಕು, ನಿಮ್ಮ ಮಕ್ಕಳಿಗೋಸ್ಕರ ಬರಬೇಕು. ಎಲ್ಲರೂ ಬರೋಲ್ಲ, ಕೈ ಎತ್ತಿ ನೋಡೋಣ. ಹಂಗೆ ಒಂದ್ಸರಿ ಜೋರಾಗಿ ಘೋಷಣೆ ಹೇಳಿ, ಜೈ ಮಾದಿಗ. ನನ್ನ ವಾಯ್ಸ್ ಅಲ್ಲಿಗೋಯ್ತು, ನಿಮ್ಮ ವಾಯ್ಸ್ ಇಲ್ಲಿಗೂ ಬರಲಿಲ್ಲ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು, ಒಂದು ವೇಳೆ ಈ ಸರ್ಕಾರ ನಮ್ಮ ಆಗ್ರಹಕ್ಕೆ ಮಣಿದೆ, ನಾವೆಲ್ಲಾದರೂ ಕೂಡ ಒಂದು ಗೊತ್ತಿರಲಿ, ಪೊಲೀಸ್ನವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಪ್ರಾರಂಭದಿಂದ ಹೇಳಿದ್ದೀವಿ, ಸಾರ್ವಜನಿಕರ ಜೀವಕ್ಕೋ ಆಸ್ತಿಗೋ ಮಾನಕ್ಕೋ ಪ್ರಾಣಕ್ಕೋ ತೊಂದರೆ ಮಾಡುವಂತಹ ನೀಚರು ನಾವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ, ಸಂವಿಧಾನದ ಮೇಲೆ ಗೌರವ ಇಟ್ಟಿರೋರು ನಾವು. ಒಂದು ಸಣ್ಣ ಮಗುವಿಗೂ ಒಂದು ಪ್ರಾಣಿಗೂ ಕೂಡ ನೋವು ಕೊಡಲ್ಲ. ಆದರೆ ನಮ್ಮ ಹಕ್ಕಿಗೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ಇಂಜರಿ ಅಲ್ಲ. ಸೊ ಹಿಂಗಾಗಬಾರ್ದು. ಅಂದರೆ ಒಂದು ವೇಳೆ ಈ ಸರ್ಕಾರ ತನ್ನ ಮೊಂಡಟ ಮಾಡಿ ನಮ್ಮ ಪ್ರಾಣಕ್ಕೆ ಏನಾರು ಆಯಿತು ಅಂತಂದರೆ ಈ ಸರ್ಕಾರದ ಸಮಾಧಿಯನ್ನು ತೋಡೋವರೆಗೂ ನೀವ್ಯಾರು ನಿದ್ದೆ ಮಾಡಬಾರ್ದು. ನಿಮ್ಮ ಮಕ್ಕಳು ಸತ್ತ ಮೇಲೆ ನೀವು ಸುಮ್ಮನಿರ್ತೀರಾ? ಅಷ್ಟೇ ಹೇಳ್ತಾ ಇರೋದು. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.